ಎಲ್ರಿಗೂ ನಮಸ್ಕಾರ. ನಾನು ಶ್ರೀಹರ್ಷ ಎನ್, 2015ನೇ ಬ್ಯಾಚಿನ ಇಂಡಿಯನ್ ಪೋಸ್ಟಲ್ ಸರ್ವಿಸಿನ ಅಧಿಕಾರಿ. ಪ್ರಸ್ತುತವಾಗಿ ನಾನು ಮಂಗಳೂರು ಅಂಚೆ ವಿಭಾಗದಲ್ಲಿ ಹಿರಿಯ ಅಂಚೆ ಅಧೀಕ್ಷಕನಾಗಿ ನನ್ನ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ಈ ವಿಡಿಯೋದ ಉದ್ದೇಶ ಅಂಚೆ ಇಲಾಖೆಯಲ್ಲಿ ಇರುವ ಉದ್ಯೋಗದ ಬಗ್ಗೆ, ಉದ್ಯೋಗದ ಸ್ವರೂಪಗಳ ಬಗ್ಗೆ, ಹಾಗೂ ಈಗ ನೋಟಿಫೈ ಆಗಿರುವ GDS ಸೈಕಲ್ 3 ಇದರ ಬಗ್ಗೆ ಕೆಲಸದ ಆಕಾಂಕ್ಷಿಗಳಿಗೆ ಈ ಕೆಲಸದ ಸಂಪೂರ್ಣ ಸ್ವರೂಪದ ವಿವರವನ್ನು ನೀಡುವುದಾಗಿದೆ. ಸಾಮಾನ್ಯವಾಗಿ ಯಾವುದೇ ಸಂದರ್ಭದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ, ಟಿವಿಯಲ್ಲಿ ಅಂಚೆ ಇಲಾಖೆಯಲ್ಲಿ ಬೃಹತ್ ಉದ್ಯೋಗ, ಇಷ್ಟೊಂದು 4,000 5,000 ಉದ್ಯೋಗ ಮತ್ತು ಅದರ ಸಂಬಳ ಅಷ್ಟು ಮಾತ್ರ ಇರ್ತದಷ್ಟೇ ಹೊರತು ಅದರ ಜಾಬಿನ ಸ್ವರೂಪ ಏನು, ಕೆಲಸದ ಲೊಕೇಶನ್ ಎಲ್ಲಿ, ಟ್ರಾನ್ಸ್ಫರ್ ಸಿಗುತ್ತಾ, ಪ್ರಮೋಷನ್ ಇದೆಯಾ, ಸಂಬಳ ಎಷ್ಟು ಸಿಗುತ್ತೆ, ಈ ಎಲ್ಲ ಅಂಶಗಳು ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ಹಾಗೂ ಇಂಟರ್ನೆಟ್ಟಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಹೆಡ್ಡಿಂಗ್ ಹಾಕುವವರು ಸಾಮಾನ್ಯವಾಗಿ ಅಂಚೆ ಇಲಾಖೆಯ ಡಿಪಾರ್ಟ್ಮೆಂಟ್ನ ಸ್ವರೂಪ ತಿಳಿದಿಲ್ಲದೆ ಇರುವವರೇ ಆಗಿರ್ತಾರೆ. ಅವರು ತಮ್ಮ ಪೋಸ್ಟಿಗೆ ಒಂದು ಜಾಸ್ತಿ ಕ್ಲಿಕ್ ಬರಲಿ ಹೇಳೋ ಉದ್ದೇಶದಿಂದ ಮಾತ್ರ ಹೆಡ್ಡಿಂಗ್ ಹಾಕಿರ್ತಾರೆ. ಸೊ ಅದರಿಂದಾಗಿ ಇಲಾಖೆಯ ಭಾಗವಾಗಿರುವುದರಿಂದಲೇ ಇದರ ಬಗ್ಗೆ ಒಂದು ಸಂಪೂರ್ಣ ಮತ್ತು ಸ್ಪಷ್ಟ ಕಲ್ಪನೆ ಕೊಡೋ ಒಂದು ವಿಡಿಯೋ ಮಾಡಿದರೆ ಈ ಕೆಲಸದ ಆಕಾಂಕ್ಷಿಗಳಿಗೆ ಆ ಕೆಲಸದ ಸ್ವರೂಪ ಏನು ಅಂತ ಹೇಳೋದನ್ನು ಸಂಪೂರ್ಣ ತಿಳ್ಕೊಂಡು ಅಪ್ಲೈ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ ನಾವು ಈ ವಿಡಿಯೋ ಮಂಗಳೂರು ಅಂಚೆ ವಿಭಾಗದ ವತಿಯಿಂದ ಮಾಡ್ತಾ ಇದ್ದೇವೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಇರುವಂತಹ ಎಲ್ಲ ಡೌಟ್ಗಳನ್ನು ಪರಿಹರಿಸಲಿಕ್ಕೆ ನಾವಿಲ್ಲಿ ಪ್ರಯತ್ನ ಪಡ್ತೇವೆ. ಸೊ GDS ಸೈಕಲ್ 3 ಅಂತ ಹೇಳೋದು ಈಗ ತಾನೇ ನೋಟಿಫೈ ಆಗಿದೆ. ಈ ಸೈಕಲ್ 3 ಅಂದರೆ ಏನು ಅಂತ ಹೇಳಿದರೆ, 3ನೇ ಸಲ ಈ ಥರದ ಈ GDS ರಿಕ್ರೂಟ್ಮೆಂಟ್ ಆನ್ಲೈನ್ ಪ್ರೊಸೆಸ್ ಆಗಿ ಇದು ಹತ್ತಿರ 3 ವರ್ಷ ಆಯಿತು. ಅಂದರೆ ಪ್ರಥಮ ಬಾರಿಗೆ ಆನ್ಲೈನ್ ರಿಕ್ರೂಟ್ಮೆಂಟ್ ಮೋಡಲ್ಲಿ ಮಾಡಿದಾಗ ಸೈಕಲ್ 1, ಕಳೆದ ವರ್ಷ 2ನೇ ಸಾರಿ ಮಾಡಿದಾಗ ಸೈಕಲ್ 2, ಮತ್ತು ಈಗ 3ನೇ ಸಾರಿ ಮಾಡಿದಾಗ ಇದಕ್ಕೆ ಸೈಕಲ್ 3 ಅಂತ ಇದಕ್ಕೆ ಹೆಸರಿಡಲಾಗಿದೆ. ಸೊ ಇದರ ನೋಟಿಫಿಕೇಷನ್ ನೀವು AP ಪೋಸ್ಟ್ ವೆಬ್ಸೈಟಲ್ಲಿ ನೋಡ್ಬೋದು. ಸೊ ಅದರಲ್ಲಿ ಯಾವುದೆಲ್ಲ ಪೋಸ್ಟ್ ಇದೆ, ಎಷ್ಟೆಲ್ಲ ಪೋಸ್ಟ್ಗಳು ರಿಕ್ರೂಟ್ಮೆಂಟಿಗೆ ಇದೆ, ರಿಕ್ರೂಟ್ಮೆಂಟ್ ಮೆಥಡ್ ಏನು ಎಂಬುದನ್ನೆಲ್ಲ ಡೀಟೇಲ್ ಆಗಿ ನೀಡಲಾಗಿದೆ. ಅದರ ನೋಟಿಫಿಕೇಷನ್ನು ನಾನು ಮುಂದೆ ಈ ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ಎಲ್ಲೆಲ್ಲ ಸಂದೇಹ ಬರುವ ಸಾಧ್ಯತೆ ಇದೆ ಅದನ್ನೆಲ್ಲ ವಿವರವಾಗಿ ಹೇಳ್ತಾ ಇದ್ದೇನೆ. ಅದರ ಮೊದಲು ನೋಡುಗರಿಗೆ ಒಂದು ಪ್ರಮುಖವಾದ ಅಂಶವನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸೋದು ಅಂತ ಹೇಳಿದರೆ, ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸಂಪೂರ್ಣವಾಗಿ ಮೆರಿಟ್ ಬೇಸ್ಡ್. ಸೊ ಈ GDS ರಿಕ್ರೂಟ್ಮೆಂಟ್ ಅಂತ ಹೇಳೋದು ಸೆಲೆಕ್ಷನ್ ವಿಲ್ ಬಿ ಪ್ಯೂರ್ಲಿ ಬೇಸ್ಡ್ ಆನ್ SLC ಮಾರ್ಕ್ಸ್ ಆಫ್ ದ ಕ್ಯಾಂಡಿಡೇಟ್. ಇದಕ್ಕೆ ಅಪ್ಲೈ ಮಾಡುವ ಕ್ಯಾಂಡಿಡೇಟ್ಸ್ಗಳಿಗೆ ಎಜುಕೇಷನ್ ಎಷ್ಟೇ ಇರಲಿ, ಬೇರೆ ಜಾಬಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟೇ ಇರಲಿ, ಅದು ಯಾವುದು ಗಣನೆಗೆ ಬರೋದಿಲ್ಲ. ಅದು ಕೇವಲ ನೀವು SLCಯಲ್ಲಿ ಎಷ್ಟು ಮಾರ್ಕ್ ತಗೊಂಡಿದ್ದೀರಿ, SLCಯಲ್ಲಿ ಜಾಸ್ತಿ ಪರ್ಸೆಂಟೇಜ್ ಯಾರು ತಗೊಂಡಿದ್ದಾರೆ, ಆ ಬೇಸಿಸ್ ಮೇಲೆ ಮಾತ್ರ ಈ ಸೆಲೆಕ್ಷನ್ ಆಗ್ತಾಯಿದೆ. ಇದರಲ್ಲಿ ಯಾವ ಮಧ್ಯವರ್ತಿಗಳು ಇಲ್ಲ, ಯಾರ ಇನ್ಫ್ಲುಯೆನ್ಸು ಇಲ್ಲ, ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೂ ಅವಕಾಶವಿಲ್ಲ. ಪ್ಯೂರ್ಲಿ ಆನ್ ಮೆರಿಟ್ ಬೇಸಿಸಲ್ಲಿ ಈ ಸೆಲೆಕ್ಷನ್ ಆಗುತ್ತೆ. ಇದರ ಬಗ್ಗೆ ಎಳ್ಳಷ್ಟು ಸಂಶಯ ಬೇಡ. ನಿಮಗೆ ಒಂದು ವೇಳೆ ಯಾರಾದರೂ ಈ ರೀತಿ ಅಂಶ ಹೊಡೆದರೆ ತಕ್ಷಣ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ಅಥವಾ ನಮ್ಮ ಕರ್ನಾಟಕ ಪೋಸ್ಟ್ ವೆಬ್ಸೈಟಲ್ಲಿ ನಮ್ಮ ಅಧಿಕಾರಿಗಳ ಅಡ್ಮಿನಿಸ್ಟ್ರೇಟಿವ್ ಇಲಾಖೆಗಳ ಇಮೇಲ್ ಐಡಿಗಳಿರುತ್ತೆ, ಫೋನ್ ನಂಬರ್ ಇದೆ, ಅವರಿಗೆ ನಮ್ಮ ಗಮನಕ್ಕೆ ತನ್ನಿ. ಸೊ ಇಷ್ಟು ಸ್ಪಷ್ಟತೆಯೊಂದಿಗೆ ನೀವು ಖಂಡಿತವಾಗಿ ಧೈರ್ಯವಾಗಿ, ನಿಮ್ಮಲ್ಲಿ ಮೆರಿಟ್ ಇದ್ದರೆ ಖಂಡಿತವಾಗಿ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು. GDS ಪೋಸ್ಟ್ನ ರೋಲ್ ಏನು ಅಂತ ತಿಳಿಲಿಕ್ಕೆ ಮೊದಲು ನಾನೊಂದು 5-10 ನಿಮಿಷಗಳ ಕಾಲ ನಮ್ಮ ಇಂಡಿಯಾ ಪೋಸ್ಟ್ನ ಸ್ಟ್ರಕ್ಚರ್ ಏನು, ಇಂಡಿಯಾ ಪೋಸ್ಟ್ ಅಂದರೆ ಎಷ್ಟೆಷ್ಟು ಆಫೀಸ್ಗಳಿದೆ ಅಂತ ಹೇಳೋದನ್ನು ಬ್ರೀಫಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕಂದರೆ ಎಷ್ಟೆಷ್ಟು ಆಫೀಸ್ ಇದೆ, ಆಫೀಸ್ನ ಸ್ಟ್ರಕ್ಚರ್ ಏನು ಅಂತ ಗೊತ್ತಾದರೆ ನಿಮಗೆ ಅದರಲ್ಲಿ ಏನೆಲ್ಲ ಕೆಲಸ ಇದೆ ಮತ್ತು ಈ GDSಗಳ ಕೆಲಸ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. ನಿಮಗೆ ಈಗ ಕಾಣ್ತಿರೋ ಸ್ಕ್ರೀನಲ್ಲಿ ನಮ್ಮ ಇಂಡಿಯಾ ಪೋಸ್ಟ್ನ ಓವರಾಲ್ ಸ್ಟ್ರಕ್ಚರನ್ನು ನೋಡ್ಬೋದು. ಸೊ ಇದರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನ ಓವರ್ ವ್ಯೂ ಕಾಣಿಸ್ತಾ ಇದೆ. ನಮ್ಮ ದೇಶಾದ್ಯಂತ ಇಂಡಿಯಾ ಪೋಸ್ಟಲ್ಲಿ 1,56,600 ಅಷ್ಟು ಪೋಸ್ಟ್ ಆಫೀಸ್ಗಳಿದೆ. ಇದರಲ್ಲಿ ಗ್ರಾಮೀಣ ಪೋಸ್ಟ್ ಆಫೀಸ್ಗಳು ಹತ್ತಿರ 1,41,000, ನಗರಗಳಲ್ಲಿ 15,599 ಪೋಸ್ಟ್ ಆಫೀಸ್ಗಳಿದೆ. ಇಷ್ಟರಲ್ಲಿ ಈಗಾಗಲೇ ಹೇಳಿದಾಗ 89% ಪೋಸ್ಟ್ ಆಫೀಸ್ಗಳು ರೂರಲ್ ಏರಿಯಾದಲ್ಲಿದೆ. ಹತ್ತಿರ 4,33,000 ಎಂಪ್ಲಾಯಿಗಳು ದೇಶಾದ್ಯಂತ ನಮ್ಮ ಪೋಸ್ಟ್ ಆಫೀಸಲ್ಲಿ ಈಗ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ ಇದರಲ್ಲಿ 9,649 ಪೋಸ್ಟ್ ಆಫೀಸ್ಗಳಿದೆ.
ಇದರಲ್ಲಿ 58 ಪ್ರಧಾನ ಅಂಚೆ ಕಚೇರಿಗಳು, 1641 ಸಬ್ ಪೋಸ್ಟ್ ಆಫೀಸ್ ಮತ್ತು 7931 ಶಾಖಾ ಅಂಚೆ ಕಚೇರಿ ಅಥವಾ ಬ್ರಾಂಚ್ ಪೋಸ್ಟ್ ಆಫೀಸ್ಗಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳುವುದಾದರೆ 442 ಪೋಸ್ಟ್ ಆಫೀಸ್ಗಳು ಹಾಗೂ 246 ಪೋಸ್ಟ್ ಆಫೀಸ್ಗಳು ಉಡುಪಿ ಜಿಲ್ಲೆಯಲ್ಲಿ ಇವೆ. ಈ ಪೋಸ್ಟ್ ಆಫೀಸ್ಗಳ ಸ್ಟ್ರಕ್ಚರ್ ಓವರ್ ಆಲ್ ಹೇಳ್ತಾ ಇದ್ರೆ ನಮ್ಮಲ್ಲಿ 3 ಹಂತದ ಪೋಸ್ಟ್ ಆಫೀಸ್ಗಳಿದೆ. ಅದನ್ನು ಹೆಡ್ ಪೋಸ್ಟ್ ಆಫೀಸ್, ಸಬ್ ಪೋಸ್ಟ್ ಆಫೀಸ್ ಹಾಗೂ ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲಿ ಏನೇನು ಸರ್ವಿಸ್ ಸಿಗುತ್ತೆ, ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಕೇಳೋದಾದರೆ, ಒಂದು ಸಾಮಾನ್ಯ ನಾಗರಿಕರಿಗೆ ಬೇಕಾಗುವಂತಹ ಬಹುತೇಕ ಸರ್ವಿಸ್ಗಳು ಈ ಎಲ್ಲ ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ. ಅಂದರೆ ಒಂದು ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಮಾಡೋದು ನಿಮ್ಮ ಬ್ರಾಂಚ್ ಪೋಸ್ಟ್ ಆಫೀಸಲ್ಲಿ ಇದೆ, ಸಬ್ ಪೋಸ್ಟ್ ಆಫೀಸಲ್ಲಿದೆ, ಹೆಡ್ ಪೋಸ್ಟ್ ಆಫೀಸಲ್ಲಿದೆ. ಒಂದು ಅಕೌಂಟ್ ಓಪನ್ ಮಾಡೋದು ಕೂಡ 3 ಆಫೀಸಲ್ಲಿದೆ. ಬೇರೆ ಕೆಲವು ಸರ್ವಿಸ್ಗಳು, ಉದಾಹರಣೆಗೆ ಆಧಾರ್ ಸರ್ವಿಸ್ ಇರ್ಬೋದು, ಅಥವಾ ಬೇರೆ ಒಂದು ದೊಡ್ಡ ಮೊತ್ತದ ಅಕೌಂಟನ್ನು ಓಪನ್ ಮಾಡೋದಿರ್ಬೋದು, ಅಂಥದ್ರಲ್ಲೆಲ್ಲ ಸಣ್ಣ ಸಣ್ಣ ವ್ಯತ್ಯಾಸಗಳು ಈ ಆಫೀಸ್ಗಳ ಮಧ್ಯೆ ಇದೆ ಬಿಟ್ಟರೆ. ಮತ್ತು ಡೆಲಿವರಿ ಏರಿಯಾ, ಆ ಪೋಸ್ಟ್ ಆಫೀಸಿನ ವ್ಯಾಪ್ತಿಯ ವ್ಯತ್ಯಾಸ ಇರೋದು ಬಿಟ್ಟರೆ ಬೇರೆ ಪಬ್ಲಿಕ್ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಈ ಆಫೀಸ್ಗಳ ಮಧ್ಯೆ ಒಂದು ದೊಡ್ಡ ವ್ಯತ್ಯಾಸ ಇಲ್ಲ. ಒಂದು ಪ್ರಮುಖವಾದ ಇನ್ನೊಂದು ವ್ಯತ್ಯಾಸ ಏನಂತ ಹೇಳಿದರೆ, ಈ ಹೆಡ್ ಪೋಸ್ಟ್ ಆಫೀಸ್ ಮತ್ತು ಸಬ್ ಪೋಸ್ಟ್ ಆಫೀಸ್ ಅಂತ ಹೇಳೋದು ಇಲಾಖಾ ಅಂಚೆ ಕಚೇರಿ ಅಂತ ಕರೀತಾರೆ. ಅಂದರೆ ಇದು ಡಿಪಾರ್ಟ್ಮೆಂಟಲ್ ಪೋಸ್ಟ್ ಆಫೀಸ್. ಈ ಬ್ರಾಂಚ್ ಆಫೀಸ್ ಅಂತ ಹೇಳೋದನ್ನು ಎಕ್ಸ್ಟ್ರಾ ಡಿಪಾರ್ಟ್ಮೆಂಟಲ್ ಪೋಸ್ಟ್ ಆಫೀಸ್ ಅಂತ ಹೇಳ್ತೇವೆ. ಇದರ ವ್ಯತ್ಯಾಸ ಏನಂತ ಹೇಳಿದ್ರೆ, ಈ ಬ್ರಾಂಚ್ ಆಫೀಸ್ಗಳ ಬಿಲ್ಡಿಂಗ್ಗಳ ಜವಾಬ್ದಾರಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ದೇ ಆಗಿರುತ್ತೆ. ಇನ್ನು ಸಬ್ ಆಫೀಸ್ ಮತ್ತು ಹೆಡ್ ಪೋಸ್ಟ್ ಆಫೀಸ್ಗಳಿಗೆ ಬಿಲ್ಡಿಂಗ್ ಒದಗಿಸುವುದು ಇಲಾಖೆಯ ಜವಾಬ್ದಾರಿ. ವೆರಸ್ ಬ್ರಾಂಚ್ ಪೋಸ್ಟ್ ಆಫೀಸ್ಗಳಲ್ಲಿ ಬಿಲ್ಡಿಂಗ್ಗಳ ಜವಾಬ್ದಾರಿ ಆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ದೇ ಆಗಿರುತ್ತೆ. ಮುಂದಿನ ಇದಲ್ಲದೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅದನ್ನು ಮುಂದೆ ನೋಡೋಣ. ಇದಲ್ಲದೆ ಮೇಲ್ ಆಫೀಸ್ಗಳಂತ ಇದೆ. ಮೇಲ್ ಆಫೀಸನ್ನು ನಮ್ಮ ಡಿಪಾರ್ಟ್ಮೆಂಟ್ ಟರ್ಮಿನಾಲಜಿಲಿ RMS ಆಫೀಸ್ ಅಂತ ಹೇಳ್ತಾರೆ. ಅಂದರೆ ರೈಲ್ವೆ ಮೇಲ್ ಆಫೀಸ್, ಮೇಲ್ ಸರ್ವಿಸ್ ಆಫೀಸ್ ಅಂತ ಹೇಳ್ತಾರೆ. ಸೊ ಇದರ ವ್ಯಾಪ್ತಿ ಏನು, ಇದರ ಕೆಲಸ ಏನಂತ ಹೇಳಿದ್ರೆ, ನೀವು ಫಾರ್ ಎಕ್ಸಾಂಪಲ್ ಯಾವೊಂದು ಪೋಸ್ಟ್ ಆಫೀಸ್ ಹೋಗಿ ಲೆಟರ್ ಬುಕ್ ಮಾಡ್ತೀರಾ, ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ಡ್ ಬುಕ್ ಮಾಡ್ತೀರಾ. ಆ ರಿಜಿಸ್ಟರ್ಡ್ ಮತ್ತು ಸ್ಪೀಡ್ ಪೋಸ್ಟ್ ಆಫೀಸನ್ನು ಪಿನ್ ಕೋಡ್ ವೈಸ್ ಸಾರ್ಟ್ ಮಾಡಿ, ಯಾವ ಕಾಗದ ಎಲ್ಲಿಗೆ ತಲುಪಬೇಕು ಅಂತ ಸಾರ್ಟಿಂಗ್ ಮಾಡಿ ಆ ಕರೆಕ್ಟಾದ ಡೆಸ್ಟಿನೇಷನ್ಗೆ ಕಳಿಸುವಂಥ ಕೆಲಸವನ್ನು ಈ ಮೇಲ್ ಆಫೀಸಸ್ ಅಥವಾ RMS ಆಫೀಸಸ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡುತ್ತೆ. ಮೇಲ್ ಮೋಟರ್ ಸರ್ವಿಸ್ ಅಂದರೆ ರೆಡ್ ವ್ಯಾನ್ಸನ್ನು ಮ್ಯಾನೇಜ್ ಮಾಡೋದು, ನೀವು ನೋಡಿರ್ಬೋದು. ಡಾರ್ಕ್ ಗಾಡೀಸ್ ಅಂದರೆ ಕೆಂಪು ವೆಹಿಕಲ್ ನೋಡ್ಬೋದು, ಅದನ್ನು ಮ್ಯಾನೇಜ್ ಮಾಡೋದು ಮೇಲ್ ಮೋಟರ್ ಸರ್ವಿಸ್ ಅಂತ ವಿಭಾಗ. ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಇದೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗಳಂದರೆ ನಾವು ಈ ಪೋಸ್ಟ್ ಆಫೀಸ್ಗಳಲ್ಲಿರುವ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮತ್ತು ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವಿಷನ್, ಅಲ್ಲಿಗೆ ಬೇಕಾಗುವಂಥ ಇಂಟರ್ನೆಟ್, ಜನರೇಟರ್, UPS ಅಥವಾ ಹ್ಯೂಮನ್ ರಿಸೋರ್ಸ್ ಪ್ರೊವಿಷನ್, ಇದೆ ಅವರಿಗೆ ಟ್ರೈನಿಂಗ್ ವ್ಯವಸ್ಥೆ, ಇದನ್ನೆಲ್ಲ ಮಾಡುವ ಆಫೀಸ್ಗಳು ಅಡ್ಮಿನಿಸ್ಟ್ರೇಟಿವ್ ಆಫೀಸಸ್. ಟೆಕ್ನಾಲಜಿ ಸೆಂಟರ್ಗಳ ಇದೆ, ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಅದು CPT. ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ಸ್ಗಳಿವೆ. ರಿಟರ್ನ್ ಲೆಟರ್ ಆಫೀಸಸ್ ಅಂದರೆ ಕೆಲವು ಬುಕ್ ಮಾಡಿದ ಲೆಟರ್ಸ್ ಡೆಸ್ಟಿನೇಷನಲ್ಲಿ ತಗೊಳ್ಳೋದಿಲ್ಲ, ವಾಪಸ್ ಅದು ಬಂದರೂ ಕೂಡ ಫ್ರಮ್ ಅಡ್ರೆಸ್ ಇರೋದಿರೋದು. ಅಂಥ ಆಫೀಸ್ಗಳನ್ನು ಡಿಸ್ಪೋಸ್ ಮಾಡಲಿಕ್ಕೆ ಒಂದು ಡೆಡಿಕೇಟೆಡ್ ಆಫೀಸ್ ರಿಟರ್ನ್ ಲೆಟರ್ ಆಫೀಸ್ ಅಂತ ಇದೆ. ಫಾರಿನ್ ಪೋಸ್ಟ್ ಆಫೀಸ್ ಅಂತ ಇದೆ. ಇಂಟರ್ನ್ಯಾಷನಲ್ ಮೇಲ್ಸ್, ವಿದೇಶಕ್ಕೆ ಹೋಗಿ ಮತ್ತೆ ಬರುವ ಆಫೀಸ್ಗಳ, ವಿದೇಶದಿಂದ ಬರುವ ಲೆಟರ್ಗಳನ್ನು ಪ್ರೊಸೆಸ್ ಮಾಡಲಿಕ್ಕೆ ಫಾರಿನ್ ಪೋಸ್ಟ್ ಆಫೀಸ್ ಇದೆ. ಆರ್ಮಿಯ ಪೋಸ್ಟಲ್ ರಿಕ್ವೈರ್ಮೆಂಟ್ಗೋಸ್ಕರ ಕೆಲಸ ಮಾಡುವ ಆರ್ಮಿ ಪೋಸ್ಟಲ್ ಸರ್ವಿಸ್ ಅಂತ ಇದೆ. ಸೊ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗಳಲ್ಲಿ ನಾವು ಮೇಲ್ ಆಫೀಸಸ್ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋದಾದರೆ, ಇದರಲ್ಲಿ ರೈಲ್ವೆ ಮೇಲ್ ಸರ್ವಿಸಸ್ ಅಂತ ಇರೋ ಆಫೀಸ್ಗಳಲ್ಲಿ ಆರ್ಡಿನರಿ ಲೆಟರ್ಗಳನ್ನು ಸಾರ್ಟಿಂಗ್ ಮಾಡ್ತಾರೆ. ಒಂದು ಪೋಸ್ಟ್ ಕಾರ್ಡ್ ಇನ್ಲ್ಯಾಂಡ್ ಲೆಟರ್ ಹಾಕಿರ್ಬೋದು, ಅದನ್ನು ಸಾರ್ಟಿಂಗ್ ಮಾಡ್ತಾರೆ. ನ್ಯಾಷನಲ್ ಸಾರ್ಟಿಂಗ್ ಹಬ್ಗಳಲ್ಲಿ ಸ್ಪೀಡ್ ಪೋಸ್ಟಲ್ಲಿ ಬುಕ್ ಆದ ಲೆಟರ್ಗಳ ಸಾರ್ಟಿಂಗ್ ಆಗುತ್ತೆ. ಪಾರ್ಸೆಲ್ ಹಬ್ಗಳಲ್ಲಿ ಪಾರ್ಸೆಲ್ಸ್ ಆಗಿ ಬುಕ್ ಅದನ್ನು ಸಾರ್ಟಿಂಗ್ ಆಗುತ್ತೆ. ಮತ್ತು ಹೆಡ್ ರೆಕಾರ್ಡ್ ಆಫೀಸ್ ಮತ್ತು ಸಬ್ ರೆಕಾರ್ಡ್ ಆಫೀಸ್ ಅಂತ ಇರುತ್ತೆ. ಇವುಗಳ ಜವಾಬ್ದಾರಿ ಈ ಮೇಲ್ ಆಫೀಸ್ಗಳಲ್ಲಿನ ಫೈಲ್ ವರ್ಕ್ಗಳು ಹೆಡ್ ರೆಕಾರ್ಡ್ ಆಫೀಸ್ ಮತ್ತು ಸಬ್ ರೆಕಾರ್ಡ್ ಆಫೀಸಲ್ಲಿ ಇರುತ್ತೆ. ಇನ್ನೊಂದು ಆಫೀಸ್ ಅಂದರೆ ಸೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ರೈಲಲ್ಲಿ ಕೆಲವು ಬೋಗಿಗಳಲ್ಲಿ ಲೆಟರ್ಸ್ ಒಂದು ಲೆಟರ್ಗಾಗಿ ಸಪ್ರೇಟ್ ಮೀಸಲಾದ ಬೋಗಿಗಳಿರುತ್ತೆ. ಅದರಲ್ಲಿ ಈ ಲೆಟರ್ ಸಾಗಿಸೋದು, ಪಾರ್ಸೆಲ್ ಸಾಗಿಸುವ ಆಫೀಸ್ಗಳನ್ನು ಸೆಕ್ಷನ್ ಅಂತ ಹೇಳ್ತೇವೆ. ಸೊ ಇಷ್ಟು ನಾನು ಯಾಕೆ ಹೇಳಿದೆ ಅಂದರೆ, ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಸ್ಟ್ರಕ್ಚರ್ಗಳಿದೆ. ಸೊ ಇದನ್ನೆಲ್ಲ ಈ ಎಲ್ಲ ಆರ್ಗನೈಸೇಷನ್ ಸ್ಮೂತಾಗಿ ರನ್ ಆಗಬೇಕಾದ್ರೆ ವಿ ನೀಡ್ ಹ್ಯೂಮನ್ ರಿಸೋರ್ಸಸ್. ಅಂದರೆ ಒಂದು ಏಬಲ್ ಆ್ಯಂಡ್ ಕಾಂಪಿಟೆಂಟ್ ಸ್ಟಾಫ್ ನಮ್ಮಲ್ಲಿ ಇದ್ದರೆ ಮಾತ್ರ ಈ ಎಲ್ಲ ಆಫೀಸ್ಗಳು ಸ್ಮೂತಾಗಿ ನಡೀಲಿಕ್ಕೆ ಸಾಧ್ಯ. ಸೊ ಇಷ್ಟು ಆಫೀಸ್ಗಳಲ್ಲಿ ಹ್ಯೂಮನ್ ರಿಸೋರ್ಸ್ ಸ್ಟ್ರಕ್ಚರ್ ಯಾವ ಹಂತಗಳಲ್ಲಿರುವ ಆಫೀಷಿಯಲ್ಸ್ ಇರ್ತಾರೆ ಅಂತ ಮುಂದೆ ನೋಡೋಣ. ಸೊ ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೂಡ 4 ಹಂತಗಳಲ್ಲಿ ಹೆಚ್ಚಾಗಿ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಅದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು. ಅದನ್ನು ಸಾಮಾನ್ಯವಾಗಿ ಗ್ರೂಪ್ A, B, C, D ಅಥವಾ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಹೇಳ್ತಾರೆ.
ಭಾರತೀಯ ಅಂಚೆ ಇಲಾಖೆಯಲ್ಲಿ ಕೂಡ ಅದೇ ರೀತಿಯ ಸಿಸ್ಟಮ್ ಇದೆ. ನಮ್ಮಲ್ಲಿ ಒಂದೇ ಒಂದು ವ್ಯತ್ಯಾಸ ಅಂದರೆ ಈ ಗ್ರಾಮೀಣ್ ಡಾಕ್ ಸೇವಕ್, ಈಗ ನೋಟಿಫಿಕೇಶನ್ ಕಾಲ್ಫರ್ ಆಗಿದೆ ಗ್ರಾಮೀಣ್ ಡಾಕ್ ಸೇವಕ್ ಅಂತ ಹೇಳೋದು, ಇದೊಂದು ಭಾರತೀಯ ಅಂಚೆ ಇಲಾಖೆಗೆ ವಿಶಿಷ್ಟವಾಗಿರುವಂಥ ಒಂದು ಜಾಬ್ ಪೋಸ್ಟ್. ಈ ರೀತಿಯ ಪೋಸ್ಟ್ಗಳು ಬೇರೆ ಯಾವ ಇಲಾಖೆಯಲ್ಲೂ ಇಲ್ಲ. ಸೊ ಆ ಪೋಸ್ಟ್ ಓವರಾಲ್ ಸೆಟಪ್ಪಲ್ಲಿ ಎಲ್ಲಿ ಬರುತ್ತೆ, ಅವರ ರೋಲ್ ಏನು ಅಂತ ಮುಂದೆ ನೋಡೋಣ. ಈ ಪ್ರೆಸೆಂಟೇಷನ್ ನೀವು ನೋಡ್ತಾ ಇರುವ ಹಾಗೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಕೂಡ ಗ್ರೂಪ್ ಎ ಲೆವೆಲ್ ಅಥವಾ ಕ್ಲಾಸ್ 1 ಲೆವೆಲಲ್ಲಿರೋ ಎಂಟ್ರಿ UPSC IAS ಎಕ್ಸಾಮ್ ಮೂಲಕ ನಡೆಯುತ್ತೆ. ಗ್ರೂಪ್ ಬಿ ಲೆವೆಲ್ ಅಂದರೆ ಗೆಜೆಟೆಡ್ ಬಿ ಗ್ರೂಪ್ ಆಫೀಸರ್ಸ್, ಇದರ ಸೆಲೆಕ್ಷನ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಮೂಲಕ, ಅದಕ್ಕೂ ಕೂಡ ಮೆರಿಟ್ ಬೇಸ್ಡ್ ಮೇಲೆ ಅದರ ಮೂಲಕ ಆಗುತ್ತೆ, ಮತ್ತು ಕೆಳಗಿನ ಹಂತದಿಂದ ಪ್ರಮೋಷನ್ ಮೂಲಕನೂ ಆಗುತ್ತೆ. ನೆಕ್ಸ್ಟ್ ಗ್ರೂಪ್ ಸಿ ಲೆವೆಲ್ ಅಂದರೆ ಕ್ಲರಿಕಲ್ ಕ್ಯಾಡರ್, ಇದರ ಸೆಲೆಕ್ಷನ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮ್, ಅದರ ಅಪ್ಲಿಕೇಶನ್ ಈಗ ತಾನೇ ಮುಗಿದಿತ್ತು, ಡಿಸೆಂಬರ್ 15ರವರೆಗೆ ಅದು ಕಾಲ್ಫರ್ ಮಾಡಿದರು. ಸೊ ಆ ಎಕ್ಸಾಮ್ ಮೂಲಕ ಗ್ರೂಪ್ ಸಿ ಕ್ಯಾಡರ್ನ ಸೆಲೆಕ್ಷನ್ ಆಗುತ್ತೆ. ಅದಲ್ಲದೆ ಕೆಳಗಿನ ಹಂತದಿಂದ ಪ್ರಮೋಷನ್ ಮೂಲಕ ಕೂಡ ಗ್ರೂಪ್ ಸಿ ಆಗುತ್ತೆ. ಸೊ ಗ್ರೂಪ್ ಸಿಯಲ್ಲಿ ಇರುವ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಅಂದರೆ ಆ CHSL ಎಕ್ಸಾಮ್ ಮೂಲಕ ಆಗುವ ಪೋಸ್ಟ್ಗಳು. ಅವರ ಕೆಲಸ ಏನು ಅಂತ ಹೇಳಿದರೆ ಕೌಂಟರ್ಗಳಲ್ಲಿ, ನೀವು ಪೋಸ್ಟ್ ಆಫೀಸ್ ಕೌಂಟರಲ್ಲಿ ಸ್ಪೀಡ್ ಪೋಸ್ಟ್ ಬುಕ್ ಮಾಡುವವರು, ಮತ್ತು ಬ್ಯಾಂಕಿಂಗ್ ಡೆಪಾಸಿಟ್ ವಿಡ್ರಾವಲ್ನ ಸಪೋರ್ಟ್ ಮಾಡ್ತಿರೋರು, ಅವರೆಲ್ಲ ಈ ಕ್ಲರಿಕಲ್ ಕ್ಯಾಡರ್ ಪೋಸ್ಟಲ್ ಅಸಿಸ್ಟೆಂಟ್ಸ್ ಆಗಿರ್ತಾರೆ. ಸಾರ್ಟಿಂಗ್ ಅಸಿಸ್ಟೆಂಟ್ ಅಂದರೆ RMSಗಳ ಆಫೀಸ್ಗಳಲ್ಲಿ ಸ್ಪೀಡ್ ಪೋಸ್ಟ್ ಹಬ್, ಪಾರ್ಸೆಲ್ ಹಬ್ ಮತ್ತು ರಿಜಿಸ್ಟ್ರೇಷನ್ ಸೆಂಟರ್ಗಳಲ್ಲಿ ಈ ಸಾರ್ಟಿಂಗ್ ಕೆಲಸ, ಪಿನ್ ಕೋಡ್ ವೈಸ್ ಡೆಸ್ಟಿನೇಷನಲ್ಲಿ ಸಾರ್ಟಿಂಗ್ ಮಾಡುವ ಕೆಲಸ ಸಾರ್ಟಿಂಗ್ ಅಸಿಸ್ಟೆಂಟ್ಗಳದ್ದಾಗಿರುತ್ತೆ. ಈ ಗ್ರೂಪ್ ಸಿ ಲೆವೆಲಲ್ಲೂ ಅಂಚೆ ಇಲಾಖೆಯಲ್ಲಿ ಇನ್ನೂ 2 ಹಂತದ ಪೋಸ್ಟ್ಗಳಿದೆ, ಪೋಸ್ಟ್ ಮೆನ್ಸ್ ಮತ್ತು MTS ಅಥವಾ ಮಲ್ಟಿ ಟಾಸ್ಕ್ ಸ್ಟಾಫ್ ಅಂತ. ಪೋಸ್ಟ್ ಮೆನ್ಗಳಂದರೆ ನಿಮಗೆ ಅದರ ಬಗ್ಗೆ ವಿವರ ಬೇಕಾಗಿ ಇಲ್ಲ, ಪೋಸ್ಟ್ ಮೆನ್ಗಳು ಎಲ್ಲರಿಗೆ ಗೊತ್ತೇ ಇದೆ. MTS ಅಂದರೆ ಮಲ್ಟಿ ಟಾಸ್ಕ್ ಸ್ಟಾಫ್, ಅಂದರೆ ಆಫೀಸಲ್ಲಿ ಬ್ಯಾಕ್ ಆಫೀಸ್ ವರ್ಕ್, ಅಂದರೆ ಫೈಲ್ ಮೂವ್ಮೆಂಟ್, ಸರ್ಕ್ಯುಲರನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ನಮ್ಮ ಡಿಪಾರ್ಟ್ಮೆಂಟ್ ಲೆಟರ್ ಬಾಕ್ಸ್ ಕ್ಲಿಯರೆನ್ಸ್, ಮತ್ತು ಒಂಥರ ಸ್ಟೇಟ್ ಗೌರ್ಮೆಂಟಲ್ಲಿ ನೋಡಿದ್ರೆ ಅದು ಅಟೆಂಡರ್ ಕೈಂಡ್ ಆಫ್ ಜಾಬ್. ಅಂದರೆ ಆಫೀಸನ್ನು, ಬ್ಯಾಕ್ ಆಫೀಸ್ ಅನ್ನೋದೇ ಫೈಲ್ ವಿಲೇವಾರಿ, ಆ ಕಡೆ ಒಂದು ಫೈಲ್ಗಳ ಮೂವ್ಮೆಂಟ್, ಅದರ ಸರ್ಕ್ಯುಲರ್ಗಳ ಡಿಸ್ಪ್ಯಾಚ್, ಇದೆಲ್ಲ ಆಫೀಸ್ ಬ್ಯಾಕ್ ಆಫೀಸ್ ವರ್ಕ್. ಅಂದರೆ ನಮ್ಮ ಪೋಸ್ಟ್ ಆಫೀಸ್ ಅವರೇ ಬೇರೆ, ಈಗ ಸೀಲ್ ಮೂಲಕ ಸ್ಟ್ಯಾಂಪ್ ಕ್ಯಾನ್ಸಲೇಷನ್, ಒಂದು ಬ್ಯಾಗ್ ಬರುತ್ತೆ, ಅದನ್ನು ಪೋಸ್ಟಲ್ ಬ್ಯಾಗ್ ಡೆಲಿವರಿಗಿರೋದು, ಆಫೀಸಿಗೆ ಬಂದದನ್ನು ಓಪನ್ ಮಾಡೋದು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಅಥವಾ ಕಳಿಸ್ಲಿಕ್ಕಿರೋದನ್ನು ಬ್ಯಾಗ್ ಕ್ಲೋಸ್ ಮಾಡಿ ಕಳಿಸೋದು, ಇದೆಲ್ಲ ನಮ್ಮ MTS ಅಂತ ಕ್ಯಾಡರ್. ಅದು ಮೊದಲು ಗ್ರೂಪ್ D ಆಗಿತ್ತು, ಬಟ್ ಈಗ ಅದನ್ನು ಕೂಡ ಗ್ರೂಪ್ C ಜೊತೆನೆ ಮರ್ಜ್ ಮಾಡಿ. ಸೊ ಅಂಚೆ ಇಲಾಖೆಯಲ್ಲಿ ಈಗ ಇಲಾಖಾ ಸಿಬ್ಬಂದಿಗಳು ಅಂದರೆ ಗೌರ್ಮೆಂಟ್ ಸರ್ವೆಂಟ್ಸ್, ಸಿವಿಲ್ ಸರ್ವೆಂಟ್ಸ್ ಅಂದರೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ ಈ 3 ಕ್ಯಾಟಗರಿ ಇದೆ. ಆಗ ನಾನು ಹೇಳಿದಾಗ ಈ ಇಲಾಖೆಯಲ್ಲಿರುವ ಒಂದು ವಿಶಿಷ್ಟವಾದ ಸೆಕ್ಷನ್ ಅಂದರೆ GDS ಅಂದರೆ ಅವರು ಇಲಾಖಾ ಸಿಬ್ಬಂದಿಗಳಲ್ಲ, ಅವರು ಸಂಪೂರ್ಣ ಪ್ರಮಾಣದ ಸರ್ಕಾರಿ ನೌಕರರಲ್ಲ. ಅವರು ಕೇವಲ ಒಂದು 5 ಗಂಟೆ, ಮ್ಯಾಕ್ಸಿಮಮ್ 5 ಗಂಟೆ ಕೆಲಸ ನಿರ್ವಹಿಸುವಂತಹ ಒಂದು ಸಿಬ್ಬಂದಿಗಳ ವರ್ಗ. ಈ GDS ರಿಕ್ರೂಟ್ಮೆಂಟ್ ಬಗ್ಗೆ ನಾವೀಗ ವಿಡಿಯೋ ಮಾಡ್ತಿರೋದ್ರಿಂದ ಇದರ ಬಗ್ಗೆ ಒಂದು 2 ನಿಮಿಷಗಳ ಅದರ ಹಿನ್ನೆಲೆಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸೊ ಬ್ರಿಟಿಷ್ ಟೈಮಲ್ಲಿ ನಮ್ಮ ಇಲಾಖೆ ಆರಂಭವಾಯಿತು. ಆ ಟೈಮಲ್ಲಿ ಎಲ್ಲ ಹಳ್ಳಿಗಳಿಗೂ ಕೂಡ ನಮ್ಮ ಪೋಸ್ಟಲ್ ಸರ್ವಿಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಬ್ರಿಟಿಷರು ಪ್ರತಿ ಹಳ್ಳಿಯಲ್ಲೂ ಪೋಸ್ಟಲ್ ಸರ್ವಿಸ್ ಕೊಡಬೇಕು ಅಂತ ನಿರ್ಧರಿಸಿದರು. ಸೊ ಆ ಟೈಮಲ್ಲಿ ಒಂದೊಂದು ಹಳ್ಳಿಯಲ್ಲಿ ಕೆಲವು 10 ಮನೆ ಇದ್ದಿರ್ಬೋದು. ಸೊ 10 ಮನೆಗೋಸ್ಕರ ಒಬ್ಬ ಪೂರ್ಣಕಾಲಿಕ ಒಂದು ಸಿಬ್ಬಂದಿಯನ್ನು ನೇಮಿಸಿ ಆತನಿಗೆ ವೇತನ ಕೊಟ್ಟು ಮಾಡೋದು ಯಾವುದೇ ಒಂದು ಆರ್ಗನೈಸೇಷನ್ಗೆ ಇಕನಾಮಿಕಲ್ ಅಲ್ಲ. ಸೊ ಆ ಒಂದು ರಿಕ್ವೈರ್ಮೆಂಟನ್ನು ಮೀಟ್ ಮಾಡೋದಕ್ಕೋಸ್ಕರ ಆ ಟೈಮಲ್ಲಿ GDS ಅಂತ ಹೇಳೋ ಒಂದು ಗ್ರೂಪನ್ನು ಸ್ಟಾರ್ಟ್ ಮಾಡಿದರು. ಸೊ ಏನು ಮಾಡಿದರು ಅವರು ಅಂತ ಹೇಳಿದರೆ, ಸೊ ಆ ಊರಲ್ಲೇ ನೀವು ನಿಮ್ಮ ಜೀವನಾಧಾರಕ್ಕಾಗಿ ಬೇರೆ ಯಾವುದೋ ಉದ್ಯೋಗ ಇರುವವರು ದಿವಸಕ್ಕೆ 1 ಅಥವಾ 2 ಗಂಟೆ ಸ್ಪೇರ್ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಪೋಸ್ಟಲ್ ಸರ್ವಿಸ್ಗೋಸ್ಕರ ಅಂಥವರು ಮುಂದೆ ಬನ್ನಿ. ಸೊ ನೀವು ನಿಮ್ಮ ಬೇರೆ ಉದ್ಯೋಗನೂ ಮಾಡಿ, ಅದ್ರ ಜೊತೆ 1 ಅಥವಾ 2 ಗಂಟೆ ಪೋಸ್ಟಲ್ ಸರ್ವಿಸನ್ನು ಕೊಡಿ ನಿಮ್ಮ ಊರಿಗೆ, ಅದಕ್ಕೆ ನಾವು ಇಂತಿಷ್ಟು ಅಂತ ಗೌರವಧನ ಕೊಡ್ತೇವೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ ಸಿಸ್ಟಮ್ ಈ GDS ಸಿಸ್ಟಮ್. ಸೊ ಅದು ಮೊದಲು 1 ಗಂಟೆ 2 ಗಂಟೆ ಇದ್ದಿದ್ದು, ಆನಂತರ 3 ಗಂಟೆ 3.5 ಗಂಟೆ, ಆ ರೀತಿ ಬೇರೆ ಬೇರೆ ಗಂಟೆಗಳ ಕೆಲಸಗಳು ಇತ್ತು. ಗ್ರಾಮೀಣ ಭಾಗದಲ್ಲಿ ಇದ್ದ ಈ ಸಿಸ್ಟಮು ಆನಂತರ ನಮ್ಮ ಇಲಾಖೆಯಲ್ಲಿ ಎಲ್ಲೆಲ್ಲಿ ನಮಗೆ ಪೂರ್ಣಕಾಲಿಕ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು 4-5 ಗಂಟೆಗಳ ಕೆಲಸದ ರಿಕ್ವೈರ್ಮೆಂಟ್ ಇರುವ ನೀಡ್ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಡಿಪಾರ್ಟ್ಮೆಂಟ್ ಈ GDS ಪೋಸ್ಟ್ಗಳನ್ನು ಸೃಷ್ಟಿಸಿ ಮಾಡ್ತಾ ಹೋಯಿತು.
ಅಂದರೆ ಈಗ ಗ್ರಾಮೀಣ ಡಾಕ್ ಸೇವಕ ಅಂತ ಹೆಸರಿದ್ದರೂ ಕೂಡ ಆ ಕೆಲಸ ಕೆಲವು ಈಗ ನಗರಗಳಲ್ಲೂ, ಅಂದರೆ ಮಂಗಳೂರು ನಗರದ ಒಳಗಿನ ಕೆಲವು ಅಂಚೆ ಕಚೇರಿಗಳಲ್ಲೂ ಉದಾಹರಣೆಗೆ ಈ GDS ಪೋಸ್ಟ್ಗಳಿದೆ. ಅಂದರೆ ಓವರ್ ದ ಇಯರ್ಸ್, ನಾನು ಮತ್ತೊಂದು ಪುನರ್ಚರಿಸೋದು ಏನಂದರೆ, ಓವರ್ ದ ಇಯರ್ಸ್ ಎಲ್ಲಿ ಪೂರ್ಣಕಾಲಿಕ ಸಿಬ್ಬಂದಿ ಬೇಡ, ಸಣ್ಣ ಪುಟ್ಟ 3 ಗಂಟೆ 4 ಗಂಟೆ 5 ಗಂಟೆ ಕೆಲಸಗಳ ಸಿಬ್ಬಂದಿ ಬೇಕು, ಅಲ್ಲಿ ಈ GDS ಪೋಸ್ಟ್ಗಳ ಸೃಷ್ಟಿ ಆಗ್ತಾ ಹೋಯಿತು. ಸೊ ಈ ಎಲ್ಲ ಕೆಲಸಗಳನ್ನು ಗ್ರೂಪ್ ಮಾಡಿ GDS ಅಂತ ಹೇಳುವ ಕ್ಯಾಟಗರಿ ಪೋಸ್ಟ್ ಆಫೀಸ್ಗಳಲ್ಲಿ ಇದೆ. ಇವರಿಗೆ ಪೂರ್ಣಕಾಲಿಕ ವೇತನ 8 ಗಂಟೆ ಕೆಲಸ ಇಲ್ಲ, ಹಾಗೂ ಅವರ ವೇತನ ಕೂಡ ಸರ್ಕಾರಿ ಸಿಬ್ಬಂದಿಗಳ ಮೇಲೆ ತಿಳಿಸಿದ ಗ್ರೂಪ್ ABC ಇವರಿಗೆ ತಿಳಿಸಿದಂಥ ಅವರ ಸ್ಯಾಲರಿ ಸ್ಟ್ರಕ್ಚರ್ ಅಲ್ಲ. ಸೊ ಅವರ ಸ್ಯಾಲರಿ ಸ್ಟ್ರಕ್ಚರ್ ಹೇಗೆ ಡಿಸೈಡ್ ಆಗ್ತಾ ಇದೆ ಅಂತೇಳಿ ಅವರ ವರ್ಕ್ ಲೋಡ್ ಮೇಲೆ ಡಿಸೈಡ್ ಆಗ್ತಾ ಇದೆ. ವರ್ಕ್ ಲೋಡ್ ಹೇಗೆ, ಒಂದು ಗ್ರಾಮೀಣ ಪೋಸ್ಟ್ ಆಫೀಸಲ್ಲಿ ಆ ಪೋಸ್ಟ್ ಆಫೀಸಲ್ಲಿ ಎಷ್ಟು ಅಕೌಂಟ್ ಇದೆ, ಎಷ್ಟು ಲೆಟರ್ ಬರ್ತಾ ಇದೆ, ಅದರ ಮೇಲೆ ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ 2 ಸ್ಲ್ಯಾಬ್ ಆಫ್ ವರ್ಕ್ ಲೋಡ್ ಮಾಡಿದ್ದಾರೆ. ಒಂದು 5 ಗಂಟೆ ಕೆಲಸ ಇರುವ ಪೋಸ್ಟ್ಗಳು, ಒಂದು 4 ಗಂಟೆ ಕೆಲಸ ಇರುವ ಪೋಸ್ಟ್ಗಳು. ಸೇಮ್ ಕೆಲವು ಪೋಸ್ಟ್ ಆಫೀಸ್ಗಳಿಗೆ, ನಗರದಲ್ಲಿರುವ ಪೋಸ್ಟ್ ಆಫೀಸ್ಗಳಲ್ಲಿ ಡೆಲಿವರಿ ಬೀಟ್ಸ್, ಅಂದರೆ ಒಂದು ಪೋಸ್ಟ್ಮ್ಯಾನ್ 8 ಗಂಟೆ ಕೆಲಸ ಮಾಡಲಿಕ್ಕೆ ಇಲ್ಲದಂತಹ ಏರಿಯಾವನ್ನು ಅದನ್ನು GDS ಗ್ರಾಮೀಣ ಡಾಕ್ ಸೇವಕ ಅಲ್ಲಿ ಪೋಸ್ಟ್ಮ್ಯಾನ್ ಆಗಿ ಕೆಲಸ ಮಾಡ್ತಾನೆ. ಅಂದರೆ ಅವನ ಕಾರ್ಯದ ಸಮಯ 5 ಗಂಟೆ ಆಗಿರುತ್ತೆ. ಸೊ ಅದೇ ರೀತಿ ನಗರದ ಅಂಚೆ ಕಚೇರಿಗಳಲ್ಲಿ ಈ MTS ವರ್ಕ್, ನಾನೇನಾಗ ಗ್ರೂಪ್ D ವರ್ಕ್ ಅಂತೇನೆ ಅಥವಾ ಗ್ರೂಪ್ C ಅಲ್ಲಿ MTS ವರ್ಕ್ ಅಂತ ಹೇಳಿದೆ, ಅಟೆಂಡರ್ ವರ್ಕ್ ಟೈಪ್ ಆಫ್ ವರ್ಕ್. ಬ್ಯಾಕ್ ಆಫೀಸಿಗೆ ಬ್ಯಾಗ್ ಕ್ಲೋಸ್ ಮಾಡೋದು, ಬ್ಯಾಗ್ ಓಪನ್ ಮಾಡೋದು, ಅದನ್ನು ಸ್ಟ್ಯಾಂಪ್ಗಳನ್ನು ಕ್ಯಾನ್ಸಲೇಷನ್ ಮಾಡೋದು, ಸೀಲ್ ಹೊಡೆದು, ಲೆಟರ್ ಬಾಕ್ಸನ್ನು ಕ್ಲಿಯರ್ ಮಾಡೋದು, ಇದೆಲ್ಲ ಕೆಲವು ನಗರದ ಅಂಚೆ ಕಚೇರಿಗಳಲ್ಲೂ ಕೂಡ ಈ GDS ಅಥವಾ ಡಾಕ್ ಸೇವಕಗಳು ಮಾಡ್ತಾ ಇದ್ದಾರೆ. ಸೊ ಈ ಡಾಕ್ ಸೇವಕಗಳಲ್ಲಿ 4-5 ಹಂತದ ಕೆಲಸಗಳು ಇದೆ. ಅದರ ಬಗ್ಗೆ ವಿವರಗಳನ್ನು ನಾನು ಮುಂದೆ ಹೇಳ್ತೇನೆ. ಸೊ ಈಗ ಓವರಾಲ್ ನಿಮಗೆ ಡಾಕ್ ಸೇವಕನ ಕೆಲಸ ಏನು, GDS ಅಂದರೆ ಏನು ಅಂತ ಒಂದು ಫೇರ್ ಐಡಿಯಾ ಸಿಕ್ಕಿರುತ್ತೆ ಅಂತ ಭಾವಿಸ್ತೇನೆ. ಈಗ ಕಳೆದಿರೋ ನೋಟಿಫಿಕೇಶನ್ GDS ನೋಟಿಫಿಕೇಶನ್ ಆಗಿರೋದ್ರಿಂದ ಈ GDSಗಳ ಪೋಸ್ಟ್ಗಳು ನಮ್ಮಲ್ಲಿ ಆಪರೇಟಿವ್ ಆಫೀಸ್ಗಳಲ್ಲಿ ಇರೋದರಿಂದಾಗಿ ನಾನೀಗ ಆಪರೇಟಿವ್ ಆಫೀಸ್ಗಳ ಸ್ಟ್ರಕ್ಚರ್ನ ಒಂದು ಡಯಾಗ್ರಾಮ್ ಜೊತೆ ಎಲ್ಲೆಲ್ಲ GDS ಪೋಸ್ಟ್ಗಳಿದೆ ನಮ್ಮ ಇಲಾಖೆಯಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಪೋಸ್ಟಲ್ ಡಿವಿಷನ್ಸ್ ಅಂತ ಹೇಳೋದು ಈ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಪ್ರತಿ ಜಿಲ್ಲೆಯಲ್ಲಿ, ಹೆಚ್ಚಾಗಿ ಪ್ರತಿ ಜಿಲ್ಲೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸಸ್ ಪೋಸ್ಟಲ್ ಡಿವಿಷನ್ ಅಂತ ಇದೆ. ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಅಂಚೆ ವಿಭಾಗ ಮತ್ತು ಪುತ್ತೂರು ಅಂಚೆ ವಿಭಾಗ ಅಂತ ಇದೆ. ಹಾಗೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ 2 ಅಂಚೆ ವಿಭಾಗಗಳಿವೆ. ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು, ಉದಾಹರಣೆಗೆ ಹಾಸನದಲ್ಲಿ ಒಂದು ಅಂಚೆ ವಿಭಾಗ, ಕೊಡಗುಲ್ಲಿ ಅಂಚೆ ವಿಭಾಗ, ಚಿಕ್ಕಮಗಳೂರು ಒಂದು ಅಂಚೆ ವಿಭಾಗ, ಆ ರೀತಿ ಹೆಚ್ಚಿನ ಜಿಲ್ಲೆಗೆ ಒಂದರಂತೆ ಅಂಚೆ ವಿಭಾಗ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಆಗಿದೆ. ಸೊ ಪೋಸ್ಟಲ್ ಡಿವಿಷನ್ನಲ್ಲಿ ಈ 3 ತರಹದ ಕಚೇರಿಗಳಿದೆ: ಹೆಡ್ ಪೋಸ್ಟ್ ಆಫೀಸ್, ಸಬ್ ಪೋಸ್ಟ್ ಆಫೀಸ್ ಮತ್ತು ಬ್ರಾಂಚ್ ಪೋಸ್ಟ್ ಆಫೀಸ್. ಈ ಹೆಡ್ ಪೋಸ್ಟ್ ಆಫೀಸಲ್ಲೂ ಕೆಲವೊಂದು ಕಡೆ GDS ಪೋಸ್ಟ್ಗಳಿದೆ. ಹೆಡ್ ಪೋಸ್ಟ್ ಆಫೀಸಲ್ಲಿ GDS ಪೋಸ್ಟ್ಗಳಿದೆ ಅಂದರೆ ಅದನ್ನು ಡಾಕ್ ಸೇವಕ್ ಪೋಸ್ಟ್ ಅಂತ ಹೇಳ್ತಾರೆ. ಹೆಡ್ ಪೋಸ್ಟ್ ಆಫೀಸಲ್ಲಿರುವ GDS ಪೋಸ್ಟ್ಗಳಿಗೆ ಡಾಕ್ ಸೇವಕ್ ಅಂತ ಹೇಳ್ತಾರೆ. ಸೊ ಅಲ್ಲಿರುವ ಡಾಕ್ ಸೇವಕಗಳಿಗೆ ಏನೆಲ್ಲ ಕೆಲಸ ಇರ್ಬೋದು ಅಂದರೆ ಲೆಟರ್ ಡೆಲಿವರಿನೂ ಇರ್ಬೋದು, 5 ಗಂಟೆಯ ಕಾರ್ಯ ಇರುವಂತಹ ಲೆಟರ್ ಡೆಲಿವರಿ ಪೋಸ್ಟ್ಗಳು ಆಗಿರ್ಬೋದು. ಅದು ಡಾಕ್ ಸೇವಕ್ ಆಫೀಸಲ್ಲಿ ಈ ಬ್ಯಾಕ್ ಎಂಡ್ ಆಫೀಸ್, ನಾನು ಆಗೇನು ಹೇಳಿದೆ, ಬ್ಯಾಗನ್ನು ಡಿಸ್ಪ್ಯಾಚ್ ಮಾಡೋದು, ತರೋದು, ಅದನ್ನು ಓಪನ್ ಮಾಡೋದು, ಲೆಟರ್ ಬಾಕ್ಸ್ ಕ್ಲಿಯರಿಂಗ್, ಆ ಥರದ ಕೆಲಸಗಳು ಇರ್ಬೋದು. ಇನ್ನೊಂದು ಕೆಲವೊಂದು ಹೆಡ್ ಪೋಸ್ಟ್ ಆಫೀಸಲ್ಲಿ ಸ್ಟ್ಯಾಂಪ್ ವೆಂಡರ್ ಅಂತ GDS ಪೋಸ್ಟ್ ಇರುತ್ತೆ. ಅಂದರೆ ಸ್ಟ್ಯಾಂಪ್ ಸೇಲ್ಸ್ಗೆ ಮಾತ್ರ ಅವರ ಕೆಲಸ. ಅಂಥದ್ದು ಕೆಲವು ಹೆಡ್ ಪೋಸ್ಟ್ ಆಫೀಸ್ಗಳಲ್ಲಿದೆ. ಸೊ ಹೆಡ್ ಪೋಸ್ಟ್ ಆಫೀಸಲ್ಲಿರುವ ಈ 3 ತರಹದ GDS ಪೋಸ್ಟ್ಗಳು ಈ ಹೆಡ್ ಪೋಸ್ಟ್ ಆಫೀಸಲ್ಲಿ ಇರಲಿಕ್ಕೆ ಸಾಧ್ಯ. ಸಬ್ ಪೋಸ್ಟ್ ಆಫೀಸ್ಗಳಲ್ಲಿ ಅಂದರೆ ಉಪ ಅಂಚೆ ಕಚೇರಿಗಳು, ಅದು ಕೂಡ ಇಲಾಖಾ ಅಂಚೆ ಕಚೇರಿಗಳು. ಅದರಲ್ಲಿ ಯಾವ ರೀತಿಯ GDS ಪೋಸ್ಟ್ಗಳಿರ್ಬೋದು? ಇದರಲ್ಲಿ ಪ್ರಮುಖವಾಗಿರುವಂಥ GDS ಪೋಸ್ಟ್ಗಳು ಡೆಲಿವರಿ ಕೆಲಸ, ಅಂದರೆ ಪೋಸ್ಟ್ಮ್ಯಾನ್ 8 ಗಂಟೆ ಇಲಾಖಾ ಸಿಬ್ಬಂದಿ ಪೋಸ್ಟ್ಮ್ಯಾನ್ ಆಗಿ 8 ಗಂಟೆ ಏನು ಕೆಲಸ ಮಾಡುತ್ತಾರೆ, ಅದೇ ಕೆಲಸವನ್ನು 5 ಗಂಟೆ ಅದೇ ಕೆಲಸದಲ್ಲಿ 5 ಗಂಟೆ ಕಾರ್ಯವನ್ನು ಮಾತ್ರ ಮಾಡುವ GDS ಪೋಸ್ಟ್ಗಳು ಪೋಸ್ಟ್ಮ್ಯಾನ್ ಕೆಲಸವನ್ನು ಇಲಾಖಾ ಅಂಚೆ ಕಚೇರಿಗಳಲ್ಲಿ ಮಾಡ್ತಾರೆ. ಅಂದರೆ ನೀವೀಗ ಒಂದು ಪೋಸ್ಟ್ ನೋಡಿದರೆ, ಯಾವುದೇ ಒಂದು ಸಬ್ ಆಫೀಸ್ SOದಲ್ಲಿ GDS ಡಾಕ್ ಸೇವಕ್ ಪೋಸ್ಟ್ ಇದೆ ಅಂತ ಹೇಳಿದರೆ ಅದು ಡೆಲಿವರಿ ಆಗಿರ್ಬೋದು, ಅಥವಾ ಬ್ಯಾಕ್ ಆಫೀಸಲ್ಲಿ ಲೆಟರ್ ಬಾಕ್ಸ್ ಕ್ಲಿಯರಿಂಗ್, ಬ್ಯಾಗ್ ಡಿಸ್ಪ್ಯಾಚ್, ಕ್ಲೋಸಿಂಗ್, ಫೈಲ್ ವರ್ಕ್, ಸರ್ಕ್ಯುಲೇಷನ್ ವರ್ಕ್ ಇರ್ಬೋದು. ಅಥವಾ ಅಲ್ಲೂ ಕೂಡ ಕೆಲವೊಂದು ಕಡೆ ತುಂಬ ಕಡಿಮೆ ಸ್ಟ್ಯಾಂಪ್ ವೆಂಡರ್ ಪೋಸ್ಟ್ಗಳು, ಸ್ಟ್ಯಾಂಪ್ ಸೇಲ್ಸ್ ಪೋಸ್ಟ್, ಕೆಲವೊಂದು ದೊಡ್ಡ ಉಪ ಅಂಚೆ ಕಚೇರಿಗಳಲ್ಲಿ ಕೆಲವೊಂದು ಸಲ ಸ್ಟ್ಯಾಂಪ್ ವೆಂಡರ್ ಪೋಸ್ಟ್ಗಳು ಇರುತ್ತೆ. ಸೊ ಈ ಡಾಕ್ ಸೇವಕ್ ಅಂತ ಹೇಳುವ ಪೋಸ್ಟ್ಗಳು
ಅಥವಾ ನೀವು ನೋಟಿಫಿಕೇಶನಲ್ಲಿ ಡಾಕ್ ಸೇವಕ್ /ABPM ಅಥವಾ ABP ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ /ABPM ಅಂತ ಇರುತ್ತೆ, ಡಾಕ್ ಸೇವಕ್ ಅಂತ ಇರುತ್ತೆ. ಸೊ ಆ ಪೋಸ್ಟ್ಗಳಲ್ಲಿನ ಕಾರ್ಯಗಳು ಮೇಲ್ ಡೆಲಿವರಿ ಇರ್ಬೋದು, ಮೇಲ್ ಪ್ಯಾಕಿಂಗ್ ಇರ್ಬೋದು, ಎಕ್ಸ್ಚೇಂಜ್ ಆಫ್ ಮೇಲ್ ಬ್ಯಾಗ್ಸ್ ವಿತ್ ಬಸ್ ಆ್ಯಂಡ್ ಮೇಲ್. ಅದು ಕೂಡ ಅಂದರೆ ಕೆಲವೊಂದು ಸಲ ಆ GDS ಪೋಸ್ಟ್ಗಳಿಗೆ ತುಂಬ ಕಡಿಮೆ ಇದೆ ಅಂಥ ಪೋಸ್ಟ್ಗಳು. ಮೇಲನ್ನು ಈ ಶಾಖಾ ಅಂಚೆ ಕಚೇರಿಗಳಿಗೆ ತಗೊಂಡೋಗಿ ತರುವುದು, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಮೇಲ್ಸ್, ಇದನ್ನು ಇನ್ನೊಂದು ಅಂಚೆ ಕಚೇರಿಗಳಿಗೆ ತಗೊಂಡು ಹೋಗೋದು, ಇಲ್ಲಾಂದರೆ ಅಲ್ಲಿಗೆ ಡೆಲಿವರಿಗೆ ಇರೋದನ್ನು ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗೋದು, ಮತ್ತು ಅಲ್ಲಿಂದ ಅಲ್ಲಿ ಬುಕ್ ಆದ ಅದನ್ನು ಈ ಆಫೀಸಿಗೆ ತರೋದು. ಅಂದರೆ ಇಂಟರ್ನಲ್ ಟ್ರಾನ್ಸ್ಪೋರ್ಟೇಷನ್ ವರ್ಕ್ ಕೂಡ ಕೆಲವೊಂದು ಸಲ GDS ಪೋಸ್ಟ್ಗಳಲ್ಲಿ ಇರುತ್ತೆ. ಬ್ರಾಂಚ್ ಪೋಸ್ಟ್ ಆಫೀಸ್ ಅಂದರೆ ಶಾಖಾ ಅಂಚೆ ಕಚೇರಿಗಳು, ಅದರಲ್ಲಿ 2 ಟೈಪ್ GDS ಪೋಸ್ಟ್ಗಳಿದೆ. ಅಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ BPM ಅಂತೇನು ಹೇಳ್ತೇವೆ, ಅವರಿಗೆ ಆಫೀಸಲ್ಲೇ ಕೂತು ಪೋಸ್ಟಲ್ ಸರ್ವಿಸನ್ನು ಕಸ್ಟಮರಿಗೆ ಕೊಡುವ ಕೆಲಸ. ಅದು ಬ್ಯಾಂಕಿಂಗ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಪಾರ್ಸೆಲ್, ಲೆಟರ್, ಸ್ಪೀಡ್ ರಿಜಿಸ್ಟರ್ಡ್ ಇರ್ಬೋದು. ಬ್ಯಾಂಕಿಂಗಲ್ಲಿ ಇತ್ತೀಚೆಗೆ ಆದ IPPB ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನ ಸರ್ವಿಸ್ ಇರ್ಬೋದು. ಇವರೆಲ್ಲ ಈ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಫೀಸಲ್ಲೇ ಇದ್ದು ಪಬ್ಲಿಕ್ಗೆ ಸರ್ವಿಸ್ ಕೊಡುವಂಥ ಕೆಲಸ. ಇವರಿಗೆ ಸಹ ಮ್ಯಾಕ್ಸಿಮಮ್ 5 ಗಂಟೆವರೆಗೆ ಕೆಲಸ ಇರುತ್ತೆ. ಬ್ರಾಂಚ್ ಆಫೀಸ್ಗಳಲ್ಲಿರುವ ಇನ್ನೊಂದು ಪೋಸ್ಟು ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ABPM ಅಂತ ಹೇಳ್ತೇವೆ. ABPMಗಳು ಬ್ರಾಂಚ್ ಆಫೀಸಲ್ಲಿ ಅಂದರೆ ಏನು ಕೆಲಸ ಅಂದರೆ ಲೆಟರ್ ಡೆಲಿವರಿ ಕೆಲಸ, ಅಂದರೆ ಪೋಸ್ಟ್ಮ್ಯಾನ್ ಕೆಲಸ. ಅಂದರೆ ಹಳ್ಳಿಯ ಪೋಸ್ಟ್ಮ್ಯಾನ್ ಅಥವಾ ಒಂದು ಶಾಖಾ ಅಂಚೆ ಕಚೇರಿಯ ಪೋಸ್ಟ್ಮ್ಯಾನ್ ಅನ್ನು ನಾವು ನಮ್ಮ ಇಲಾಖಾ ಟರ್ಮಿನಾಲಜಿಯಲ್ಲಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ಅಂತ ಹೇಳ್ತೇವೆ. ಸೊ ಇಷ್ಟು ಪೋಸ್ಟಲ್ ಡಿವಿಷನ್ಗಳಲ್ಲಿರುವ GDSಗಳ ಹುದ್ದೆಗಳು, ಇಷ್ಟು ವೆರೈಟಿ ಆಫ್ ಹುದ್ದೆಗಳಿದೆ. RMSಗೆ ಬಂದರೆ ಅಂದರೆ ರೈಲ್ವೆ ಮೇಲ್ ಸರ್ವಿಸ್ ಡಿವಿಷನ್ಗಳಿಗೆ ಬಂದರೆ ಅಲ್ಲಿ ನಿಮಗೆ ಕಾಣುವಂಥ ಕೆಲವು ನೋಟಿಫಿಕೇಷನಲ್ ಪೋಸ್ಟ್ಗಳು ಸಾರ್ಟಿಂಗ್ ಆಫೀಸಲ್ಲಿ ಇರ್ಬೋದು. ಅಂದರೆ ನ್ಯಾಷನಲ್ ಸಾರ್ಟಿಂಗ್ ಹಬ್ NSH ಅಂತಲೇ ಹೇಳ್ತೀವಿ. ಅಂದರೆ ಅದು ಸ್ಪೀಡ್ ಪೋಸ್ಟ್ಗಳನ್ನು ಸಾರ್ಟ್ ಮಾಡೋ ಆಫೀಸ್, ಪಿನ್ ಕೋಡ್ ವೈಸ್. ಅಲ್ಲಿ ಏನು ಕೆಲಸ GDSಗಳಿಗೆ ಅಂದರೆ ಸೇಮ್, ಅಂದರೆ ಈ ಹಬ್ಗಳಲ್ಲಿ ಪಬ್ಲಿಕ್ ಇಂಟ್ರಾಕ್ಷನ್ ಇರೋದಿಲ್ಲ. ಬೇರೆ ಬೇರೆ ಪೋಸ್ಟ್ ಆಫೀಸಲ್ಲಿಂದ ಬುಕ್ ಆದ ಆರ್ಟಿಕಲ್ಸ್ ಬ್ಯಾಗೆಲ್ಲ ಬಂದಿರುತ್ತೆ, ಅಲ್ಲಿ ಅದನ್ನು ಓಪನ್ ಮಾಡಿ ಅದನ್ನು ಸಾರ್ಟಿಂಗ್ ಅಸಿಸ್ಟೆಂಟ್ಸ್ ಸಾರ್ಟ್ ಮಾಡ್ತಾರೆ. ಸಾರ್ಟ್ ಮಾಡಿದ ಮೇಲೆ ಡೆಸ್ಟಿನೇಷನ್ ಆಫೀಸ್ಗಳಿಗೆ ಬ್ಯಾಗ್ ಕ್ಲೋಸ್ ಮಾಡೋದು, ಮತ್ತು ಈ ಬ್ಯಾಗ್ಗಳನ್ನು ವ್ಯಾನ್ಗಳಿಗೆ ಹಾಕೋದು, ಅಲ್ಲಿಂದ ಪುನಃ ಅಲ್ಲಿ ಬಂದ ವ್ಯಾನ್ಗಳನ್ನು ತೆಗೆಯೋದು, ಇದೆಲ್ಲ ಡಾಕ್ ಸೇವಕಗಳು NSH ಅಲ್ಲಿ, ನ್ಯಾಷನಲ್ ಸಾರ್ಟಿಂಗ್ ಹಬ್ಗಳಲ್ಲಿ, ಪಾರ್ಸೆಲ್ ಹಬ್ಗಳಲ್ಲಿ ಅಲ್ಲಿ ಕೂಡ, ಅಥವಾ ಬೇರೆ ಸಾರ್ಟಿಂಗ್ ಆಫೀಸ್ಗಳಲ್ಲಿ ಒಂದು ವೇಳೆ GDS ಪೋಸ್ಟ್ಗಳಿದ್ದರೆ ಅದರಲ್ಲಿ ಈ ರೀತಿಯ ಕೆಲಸ ಇರುತ್ತೆ. ಇದರಲ್ಲಿ ಸಬ್ ರೆಕಾರ್ಡ್ ಆಫೀಸ್ ಮತ್ತು ಹೆಡ್ ರೆಕಾರ್ಡ್ ಆಫೀಸ್ ಅಂತಿದೆ. ಇದು ಒಂಥರ ಈ ಮೇಲ್ ಆಫೀಸ್ಗಳಲ್ಲಿರುವ ಅಂದರೆ ಆಫೀಸ್ ವರ್ಕ್, ಅಲ್ಲಿ ಲೆಟರ್ ವರ್ಕ್ಸ್ ಇರೋದಿಲ್ಲ. ಬಟ್ ಸಿಮಿಲರ್ಲಿ ಈ ಬ್ಯಾಗ್ ಕ್ಲೋಸ್ ಮಾಡೋದು, ಬ್ಯಾಗ್ ಕಳಿಸೋದು, ಈ ರೀತಿಯ ಫಿಸಿಕಲ್ ವರ್ಕ್ಗಳು RMS ಡಿವಿಷನ್ನ ಯಾವುದೇ ಅದು ಸಬ್ ರೆಕಾರ್ಡ್ ಆಫೀಸ್ ಇರಲಿ, ಹೆಡ್ ರೆಕಾರ್ಡ್ ಆಫೀಸ್ ಇರಲಿ, ಯಾವುದೇ ಆಫೀಸಲ್ಲಿ GDS ಪೋಸ್ಟ್ಗಳ ಕೆಲಸ ಈ ರೀತಿಯದ್ದು ಆಗಿರುತ್ತೆ. ಸೊ ಬ್ರೀಫಾಗಿ ನಾನು ಮತ್ತು ನೋಟಿಫಿಕೇಷನ್ ಬರುವ ಮೊದಲು ಬ್ರೀಫಾಗಿ ಮತ್ತೊಮ್ಮೆ ನಾನು ಸಮರೈಸ್ ಮಾಡಲಿಕ್ಕೆ ಬಯಸ್ತೇನೆ. ಓವರಾಲ್ GDSಗಳಲ್ಲಿರುವ ಪೋಸ್ಟ್ಗಳು 3 ಟೈಪ್ ಇದು ನಮ್ಮಲ್ಲಿ. ಅಂದರೆ ಓವರಾಲ್ 2 ಟೈಪಲ್ಲಿ ಕ್ವಾಲಿಫೈ ಆಗುತ್ತೆ. ಒಂದು BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅದು ಎಕ್ಸ್ಕ್ಲೂಸಿವ್ಲಿ ಆಗಿ ಶಾಖಾ ಅಂಚೆ ಕಚೇರಿಗಳ ಪೋಸ್ಟ್ ಮಾಸ್ಟರ್ ಕೆಲಸ ಮಾಡ್ತಾರೆ. ಇನ್ನೊಂದು ನಮ್ಮಲ್ಲಿ ABPM / ಡಾಕ್ ಸೇವಕ್ ಅಂತ ಕ್ಯಾಟಗರಿ ಆಗಿದೆ. ABPM ಶಾಖಾ ಅಂಚೆ ಕಚೇರಿಯಲ್ಲಿದ್ದರೆ ಅವರಿಗೆ ಡೆಲಿವರಿ ವರ್ಕ್, ಪೋಸ್ಟ್ ಮ್ಯಾನ್ ಕೆಲಸ ಆಲ್ಮೋಸ್ಟ್, ಅಂದರೆ ಪಬ್ಲಿಕ್ ಲ್ಯಾಂಗ್ವೇಜ್ ಅರ್ಥ ಆಗ್ತಿದ್ರೆ ಲೆಟರ್ ಡೆಲಿವರಿ ಕೆಲಸ. ಸಬ್ ಆಫೀಸ್ ಅಥವಾ ಹೆಡ್ ಪೋಸ್ಟ್ ಆಫೀಸಲ್ಲಿರುವ ಡಾಕ್ ಸೇವಕ್ ಆದರೆ ನಾನು ಆಗ ಹೇಳಿದಾಗ ಅದು ಮೇಲ್ ಕ್ಯಾರಿಯಿಂಗ್, ಟ್ರಾನ್ಸ್ಪೋರ್ಟೇಷನ್ ವರ್ಕ್ ಇರ್ಬೋದು, ಆಫೀಸಲ್ಲಿ ಬ್ಯಾಕ್ ಆಫೀಸ್ ವರ್ಕ್ ಇರ್ಬೋದು, ಅಂದರೆ ಲೆಟರ್ ಕ್ಲೋಸರ್, ಲೆಟರ್ ಬಾಕ್ಸ್ ಕ್ಲಿಯರಿಂಗ್, ಬ್ಯಾಗ್ ಡಿಸ್ಪ್ಯಾಚ್ ಇರ್ಬೋದು, ಸ್ಟಾಂಪ್ ವೆಂಡರ್ ಇರ್ಬೋದು, ಅಥವಾ ಮೇಲ್ ಡೆಲಿವರಿ ಇರ್ಬೋದು. ಸೊ ಇದರ ಬೇಸಿಕ್ ಎಲಿಜಿಬಿಲಿಟಿ SLC ಮಾತ್ರ. ಇದರಲ್ಲಿ ಇಂಟರ್ವ್ಯೂ ಪ್ರೊಸೆಸ್ಸೇ ಇಲ್ಲ, ಯಾಕಂದರೆ ಸರ್ಕಾರ ಟ್ರಾನ್ಸ್ಪರೆಂಟ್ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಮಾಡಲಿಕ್ಕೆ ಇಂಟರ್ವ್ಯೂ ಪ್ರೊಸೆಸ್ಸನ್ನೇ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿದೆ. ಇಂಟರ್ವ್ಯೂ ಸ್ಟೆಪ್ಪೇ ಇಲ್ಲ. SLC ಮಾರ್ಕ್ಸ್ನ ಮೆರಿಟ್ ಮೇಲೆ ಮಾತ್ರ ಸೆಲೆಕ್ಷನ್ ಆಗುತ್ತೆ. ಮತ್ತು ಕಂಪ್ಯೂಟರ್ ಕೋರ್ಸ್ 60 ಡೇಸ್ ಮಿನಿಮಮ್ 60 ದಿವಸಗಳೊಬ್ಬರು ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕಾದ ಅನಿವಾರ್ಯತೆ ಇದೆ. ಕಂಪ್ಯೂಟರ್ ಕೋರ್ಸ್ಗೆ ಮಾಡೋದ್ರಿಂದ ಕೆಲವು ಎಕ್ಸೆಂಪ್ಷನ್ಸ್ ಇದೆ. ಅಂದರೆ SLC ಅಥವಾ ಅದರ ಮೇಲ್ಪಟ್ಟು ಕಂಪ್ಯೂಟರ್ ಸೈನ್ಸನ್ನು ಒಂದು ಸಬ್ಜೆಕ್ಟಾಗಿ ಓದಿದವರಿಗೆ ಈ ಕಂಪ್ಯೂಟರ್ ಕೋರ್ಸ್ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಆ SLC ಅಥವಾ ಮೇಲ್ಪಟ್ಟಿನ ತರಗತಿಗಳಲ್ಲಿ ಕಂಪ್ಯೂಟರ್ ಒಂದು ಸಬ್ಜೆಕ್ಟಾಗಿ ಕಲ್ತಿದೆ ಅಂತ ಹೇಳುವ ಸರ್ಟಿಫಿಕೇಟ್ ಸಿಕ್ಕಿದ್ರು ಅವರು ಕಂಪ್ಯೂಟರ್ ಕೋರ್ಸ್ ಮಾಡಬೇಕಾದ ಅನಿವಾರ್ಯತೆ ಇರೋದಿಲ್ಲ.
ಸೊ SLC ಇಂದ ಮೇಲ್ಪಟ್ಟು ಓದಿದವರು ಕೂಡ ಅಪ್ಲೈ ಮಾಡ್ಬೋದು. ಬೇರೆ ಜಾಬ್ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ಬೋದು. ಆದರೆ ಅದು ಯಾವುದೂ ನಮ್ಮ ಸಿಲೆಕ್ಷನ್ ಕ್ರೈಟೀರಿಯಾಕ್ಕೆ ಗಣನೆಗೆ ಬರೋದಿಲ್ಲ. ಬರೀ SLC ಮಾರ್ಕ್ಸ್ನ ಮೆರಿಟ್ ಮಾತ್ರ ಸೆಲೆಕ್ಷನ್ ಕ್ರೈಟೀರಿಯಾದಲ್ಲಿ ಬರುತ್ತೆ. SLCವರೆಗೆ SLCಯಲ್ಲಿ ಕನ್ನಡವನ್ನು ಒಂದು ಲೋಕಲ್ ಲ್ಯಾಂಗ್ವೇಜ್ ಆಗಿ ಒಂದು ಸಬ್ಜೆಕ್ಟ್ ಆಗಿ ಕನ್ನಡವನ್ನು ಸ್ಟಡಿ ಮಾಡಿದವರು ಮಾತ್ರ ಕರ್ನಾಟಕ ಸರ್ಕಲ್ನ GDS ಪೋಸ್ಟಿಗೆ ಅರ್ಹತೆಯನ್ನು ಪಡೆದಿರ್ತಾರೆ. ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ, ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜ್ ಯಾವುದರಲ್ಲಾದರೂ ಓದಿರ್ಬೋದು. ಸೊ 10th ಒಂದು ಕನ್ನಡವನ್ನು ಲೋಕಲ್ ಲ್ಯಾಂಗ್ವೇಜ್ ಆಗಿ ಒಂದು ಸಬ್ಜೆಕ್ಟ್ ಆಗಿ ಓದಿರೋದು ಈ ಪೋಸ್ಟಿಗೆ ಅನಿವಾರ್ಯ. ಏಜ್ ಲಿಮಿಟ್ಗಳು 18ರಿಂದ 40 ಜನರಲ್ ಕ್ಯಾಂಡಿಡೇಟ್ಗಳಿಗೆ, ಬೇರೆ ಕ್ಯಾಂಡಿಡೇಟ್ಗಳಿಗೆ ರಿಲ್ಯಾಕ್ಸೇಷನ್ ಇದೆ. ಅದನ್ನು ನೀವು ನೋಟಿಫಿಕೇಷನಲ್ಲಿ ನೋಡ್ಬೋದು. ಶಾಖಾಂಚ ಕಚೇರಿಯ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಜವಾಬ್ದಾರಿ, ಆ ಪೋಸ್ಟ್ ಆಫೀಸಿಗೆ ಆ ಪೋಸ್ಟ್ ಆಫೀಸಿನ ಸ್ಮೂತ್ ಫಂಕ್ಷನಿಗೆ ಅವರದ್ದೇ ಜವಾಬ್ದಾರಿ. ಬ್ಯಾಂಕಿಂಗ್, ಇನ್ಶೂರೆನ್ಸ್, ಲೆಟರ್ ಪಾರ್ಸೆಲ್ನ ಜವಾಬ್ದಾರಿ, ಓವರಾಲ್ ಸೂಪರ್ವಿಷನ್ ಆಫ್ ದ ಆಫೀಸ್. ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಸ್ಯಾಲ್ರಿ ಡಿಪಾರ್ಟ್ಮೆಂಟ್ 2 ವಿಧವಾಗಿ ಮಾಡಿದೆ. ಒಂದು 5 ಗಂಟೆ ಕೆಲಸ ಇರೋ ಆಫೀಸ್ಗಳು ಮತ್ತು 4 ಗಂಟೆ ಕೆಲಸ ಇರೋ ಆಫೀಸ್ಗಳು. 5 ಗಂಟೆ ಕೆಲಸ ಇರೋ ಆಫೀಸರ್ಗಳಿಗೆ ಸ್ಯಾಲ್ರಿ 14,000 ತಿಂಗಳಿಗೆ, 4 ಗಂಟೆ ಕೆಲಸ ಇರುವ ಆಫೀಸ್ಗಳಿಗೆ ಸ್ಯಾಲ್ರಿ 12,000 ತಿಂಗಳಿಗೆ ಅಂತ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ, ಈ 14,000 ತಿಂಗಳಿಗೆ ಸ್ಯಾಲ್ರಿ ಇರೋ ಆಫೀಸ್ಗಳಿಗೆ ಕೂಡ ಇನಿಷಿಯಲ್ ಅಪಾಯಿಂಟ್ಮೆಂಟಲ್ಲಿ ನಾವು ಬರೀ 12,000, 1 ವರ್ಷದವರೆಗೆ ಬರೀ 12,000 ಸ್ಯಾಲ್ರಿಯನ್ನು ಕೊಡ್ತೇವೆ. ಅಂದರೆ ಅದು ಇಲಾಖೆಯ ತೀರ್ಮಾನದಂತೆ ಯಾವುದೇ ಸ್ಲ್ಯಾಬಲ್ಲಿ ಇರಲಿ, ಫಸ್ಟ್ ಅಪಾಯಿಂಟ್ಮೆಂಟಲ್ಲಿ ಫಸ್ಟ್ 1 ವರ್ಷ 12,000 ರೂಪಾಯಿ ಸ್ಯಾಲ್ರಿ. ಅದು 4 ಗಂಟೆ ವರ್ಕ್ ಲೋಡ್ ಇರೋ ಆಫೀಸ್ ಇರ್ಬೋದು, 5 ಗಂಟೆ ವರ್ಕ್ ಲೋಡ್ ಆಫೀಸ್ ಇರ್ಬೋದು. ಫಸ್ಟ್ ಸ್ಯಾಲ್ರಿ ವಿಲ್ ಬಿ ಆಲ್ವೇಸ್ 12,000 ಪರ್ ಮಂತ್ ಆಸ್ ಎ TRC. ಅದನ್ನು TRC ಅಂತ ಹೇಳ್ತೇವೆ. ಅದನ್ನು ಬೇಸಿಕ್ ಸ್ಯಾಲ್ರಿ ಅಂತ ಹೇಳೋ ಟರ್ಮ್ ಯೂಸ್ ಮಾಡೋದಿಲ್ಲ. TRC ಅಂದರೆ ಟೈಮ್ ರಿಲೇಟೆಡ್ ಕಾಂಟಿಂಜೆನ್ಸಿ ಅಲೋವೆನ್ಸ್. ಅಂದರೆ ನೀವು ಮಾಡುವ ಟೈಮ್ 5 ಗಂಟೆ ಕೆಲಸದ ಅವಧಿಗೋಸ್ಕರ ಇಷ್ಟು ಹಣ ಪಾವತಿ. 4 ಗಂಟೆ TRC ಅಂದರೆ 4 ಗಂಟೆ ವರ್ಕ್ ಲೋಡ್ನ ಕೆಲಸಕ್ಕೆ ಇಷ್ಟು ಪ್ರಮಾಣದ ಹಣ ನಿಮಗೆ ಇಲಾಖೆ ಕೊಡ್ತದೆ ಅಂತ. ಇದನ್ನು ನಾವು ಬೇಸಿಕ್ ಪೇ ಅಂತ ಹೇಳುವ ಗೌರ್ಮೆಂಟ್ ಸಿಬ್ಬಂದಿಗಳ ಸ್ಟ್ರಕ್ಚರ್ ಅಲ್ಲ ಇದಕ್ಕೆ. ಆದ್ದರಿಂದ ಈ ವೇತನಕ್ಕಿರುವ ಹೆಸರನ್ನೇ TRC ಅಂತ ಇಲಾಖೆ ಸ್ಟ್ರಕ್ಚರಲ್ಲಿ ಕರೀತೇವೆ. ಸೊ ಆ್ಯನ್ಯುವಲ್ 3% ಇನ್ಕ್ರಿಮೆಂಟ್ ಇರುತ್ತೆ, 3% ಇನ್ಕ್ರಿಮೆಂಟ್ ಪ್ರತಿ ವರ್ಷ ಇರುತ್ತೆ. ಅದೇ ರೀತಿ ABPM ಅಂದರೆ ಆಗ ಇಲ್ಲಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಆ ಬ್ರಾಂಚ್ ಪೋಸ್ಟ್ ಆಫೀಸಿನ ಪೋಸ್ಟ್ಮ್ಯಾನ್ ಆಗಿರ್ತಾರೆ. ಲೆಟರ್ ಡೆಲಿವರಿ ಮತ್ತು ಈಗ ಇತ್ತೀಚೆಗೆ ಲಾಂಚ್ ಆದ IPPB, ಇಂಡಿಯಾ ಪೋಸ್ಟ್ ಪೇಮೆಂಟ್ ಮೂಲಕ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೌಲಭ್ಯ ಕೊಡುವ ಕೆಲಸವು ಅವರದ್ದಾಗಿರುತ್ತೆ. ಇಲ್ಲೂ ಕೂಡ ಸ್ಯಾಲರಿ 2 ಸ್ಲ್ಯಾಬ್ ಇದೆ, 4 ಅವರ್ 5 ಅವರ್. ಈ ABPMಗಳಿಗೆ 5 ಅವರ್ನ ಸ್ಯಾಲರಿ 5 ಅವರಿಗೆ 12,000, 4 ಅವರಿಗೆ 10,000. ಆದರೆ ಇನಿಷಿಯಲ್ ಅಪಾಯಿಂಟ್ಮೆಂಟಲ್ಲಿ ಎಲ್ಲರಿಗೂ ಕೂಡ 10,000 ಮಾತ್ರ ಆಗಿರುತ್ತೆ. ಇವರಿಗೆ ಕೂಡ 3% ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಇರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಡಾಕ್ ಸೇವಕ್ ಪೋಸ್ಟ್ಗಳು ನಾನು ಆಗ ಹೇಳಿದಾಗೆ HOದಲ್ಲಿರ್ಬೋದು, ಸಬ್ ಆಫೀಸ್ ಅಂದರೆ ಹೆಡ್ ಪೋಸ್ಟ್ ಆಫೀಸ್ ಇರ್ಬೋದು, ಸಬ್ ಆಫೀಸ್ ಇರ್ಬೋದು, ಅಥವಾ RMS ಆಫೀಸ್ಗಳಲ್ಲಿ HRO, SROಗಳಲ್ಲಿರ್ಬೋದು, ನ್ಯಾಷನಲ್ ಸಾರ್ಟಿಂಗ್ ಹಬ್ಗಳಲ್ಲಿರ್ಬೋದು, ಪಾರ್ಸೆಲ್ ಹಬ್ಗಳಲ್ಲಿರ್ಬೋದು. ಸೊ ಇವರ ಡ್ಯೂಟಿಗಳನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಮತ್ತೊಂದು ಸಲ ನೀವು ನೋಡ್ಬೋದು. ಓವರಾಲ್ ಇಷ್ಟು ಟೈಪಿನ ಡ್ಯೂಟಿ ಇದು ಎಲ್ಲವೂ ಒಬ್ಬರಿಗೆ ಇರೋದಿಲ್ಲ. ಕೆಲವು ಪೋಸ್ಟ್ಗಳಿಗೆ ಕೆಲವು ಡ್ಯೂಟಿ ಅಂದರೆ ಲೆಟರ್ ಡೆಲಿವರಿ ಪೋಸ್ಟ್, ಅದು ಲೆಟರ್ ಡೆಲಿವರಿ ಪೋಸ್ಟ್ ಆಗಿದ್ರೆ ಲೆಟರ್ ಡೆಲಿವರಿ ಮಾತ್ರ ಇರುತ್ತೆ. ಆಫೀಸಲ್ಲಿ ಬ್ಯಾಕ್ ಎಂಡ್ ಪ್ಯಾಕರ್ ಅಂತ ಹೇಳ್ತೇವೆ, ಮೊದಲು ಪ್ಯಾಕರ್ ಅಂತ ಹೇಳ್ತಾ ಇದ್ದೀವಿ. ಅದಾಗಿದ್ದರೆ ಆಫೀಸಲ್ಲಿ 5 ಗಂಟೆ, ಸಬ್ ಆಫೀಸ್ಗಳಲ್ಲಿ ಲೆಟರ್ ಡಿಸ್ಪ್ಯಾಚ್ ರಿಸೀವಿಂಗ್ ಕುರಿತಂಥ ಜಾಬ್ ಇರುತ್ತೆ. ಸೊ ಆ ರೀತಿ ಇದರಲ್ಲಿ ಯಾವುದಾದ್ರೂ ಒಂದು ಜಾಬ್ ಡಾಕ್ ಸೇವಕಗಳಿರುತ್ತೆ. ಅಲ್ಲಿ ಕೂಡ 2 ಸ್ಲ್ಯಾಬ್ ಇದೆ, 5 ಅವರ್ 5 ಅವರ್ಸ್ 4 ಅವರ್ಸ್. 5 ಅವರ್ಸಿಗೆ 12,000 ಪರ್ ಮಂತ್, 4 ಅವರ್ಸಿಗೆ 10,000 ಪರ್ ಮಂತ್. ಇನಿಷಿಯಲ್ ಅಪಾಯಿಂಟ್ಮೆಂಟಿಗೆ ಎಲ್ರಿಗೂ 10,000 ಪರ್ ಮಂತ್, 3% ಆ್ಯನ್ಯುವಲ್ ಇನ್ಕ್ರೀಸ್ ಇರುತ್ತೆ. ಇದಲ್ಲದೆ ಬೇರೆ ಬೆನಿಫಿಟ್ಸ್ ಏನಿದೆ, ಆಲ್ಮೋಸ್ಟ್ ಹೆಚ್ಚಿನವರಿಗೆ ಅವರ ಮನೆ ಹತ್ತಿರದ ಆಫೀಸಲ್ಲಿ ವೇಕೆನ್ಸಿ ಇದ್ದರೆ ಮನೆ ಹತ್ತಿರ ಕೆಲಸ ಮಾಡಲಿಕ್ಕೆ ಅವಕಾಶ, ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ದೊರೆಯುತ್ತೆ ಈ ಕೆಲಸದಲ್ಲಿ. ಸೊಸೈಟಿಲಿ ರೆಸ್ಪೆಕ್ಟಬಲ್ ಪೊಸಿಷನ್ ದೊರೆಯುತ್ತೆ. ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಲಾಖೆಯಲ್ಲಿ ನಿಮ್ಮ ಒಳ್ಳೆ ಕೆಲಸ ಮಾಡಿದರೆ ಅವಾರ್ಡ್ಗಳು ಕೊಡುವಂತಹ ಸಿಸ್ಟಮ್ ಇದೆ. ಸೊ ಈಗ DDS ಸೈಕಲ್ 3ಯ ನೋಟಿಫಿಕೇಷನ್ನ ನೋಡೋಣ. ನೋಟಿಫಿಕೇಷನ್ನ ಬೇರೆ ಸೆಕ್ಷನ್ಗಳಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿ ನಾನು ಸೆಲ್ಫ್ ಎಕ್ಸ್ಪ್ಲನೇಟರಿ ಸೆಕ್ಷನ್ಗಳನ್ನು ಕವರ್ ಮಾಡೋದಿಲ್ಲ. ಯಾವುದರಲ್ಲಿ ನಿಮಗೆ ಸಂಶಯ ಬರ್ಬೋದು, ಡೌಟ್ ಬರ್ಬೋದು, ಅದನ್ನು ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ.
ಸೊ ಮತ್ತೊಮ್ಮೆ ನಾನು ಈ ನೋಟಿಫಿಕೇಷನ್ನ ಫಸ್ಟ್ ಸೆಕ್ಷನ್ಗೆ ಹೋಗೋ ಮೊದಲು ನಿಮ್ಮಲ್ಲಿ ಎಲ್ಲರಲ್ಲಿ ನನ್ನ ಕೋರಿಕೆ ಏನಂತ ಹೇಳಿದರೆ, ಈ ನೋಟಿಫಿಕೇಷನ್ನ ದಯವಿಟ್ಟು ಸಾವಧಾನವಾಗಿ ಎಲ್ಲರೂ ಓದಿ, ಇದರ ವರ್ಕ್ ಡ್ಯೂಟೀಸನ್ನು ಕರೆಕ್ಟಾಗಿ ನೋಡಿ, ನಿಮಗೆ ನಿಮ್ಮ ಆ ಕೆಲಸಗಳು ನಿಮಗೆ ಓಕೆ ಅಂತ ಇದ್ದರೆ ಮಾತ್ರ ಅಪ್ಲೈ ಮಾಡಿ. ಅತ್ಯಂತ ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕಳೆದ ವರ್ಷಗಳಲ್ಲಿ ನಮ್ಮ GDS ಸೈಕಲ್ 1 ಮತ್ತು ಸೈಕಲ್ 2ದಲ್ಲಿ ನೋಟಿಫಿಕೇಷನ್ ಬಂದ ತಕ್ಷಣ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯಲ್ಲಿ ಉದ್ಯೋಗ, ಇಷ್ಟು ವೇತನ ಅಂತ ಸೋಷಿಯಲ್ ಮೀಡಿಯಾ ನೋಡಿದ ತಕ್ಷಣ ಭಾಳಷ್ಟು ಜನ ಬೇರೆ ಬೇರೆ ಕ್ವಾಲಿಫಿಕೇಷನ್ ಅವರು ಅಪ್ಲೈ ಮಾಡಿದರು. ಅಪ್ಲೈ ಮಾಡುವಾಗ ಕೆಲಸದ ಸ್ವರೂಪ ಏನು ಅಂತ ನೋಡಲೇ ಇಲ್ಲ. ಸೊ ಆಮೇಲೆ ಅಪ್ಲೈ ಮಾಡಿದ ಮೇಲೆ ನಾವು ಯಾವಾಗ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸಿದ್ವಿ, ಆಮೇಲೆ ಅವರು ಜಾಯ್ನೇ ಆಗಲಿಲ್ಲ. ಸೊ ಇವರು ಈ ರೀತಿ ಅಪ್ಲೈ ಮಾಡಿ ಜಾಯ್ನ್ ಆಗದಿದ್ದರೆ ಏನು ಡ್ಯಾಮೇಜ್? ಇಲಾಖೆಗೂ ಡ್ಯಾಮೇಜ್, ಅವರ ಸ್ಥಾನದಲ್ಲಿ ಬೇರೆ ಆಸಕ್ತರು ಇದ್ದಿರ್ಬೋದು, ಮೆರಿಟೋರಿಯಸ್ ಕ್ಯಾಂಡಿಡೇಟ್. ಸೊ ಅವರನ್ನು ಸೇರಲಿಕ್ಕೆ ಆಗದಾಗೆ ಮಾಡಿದ ಇದರಿಂದಾಗಿ ಆಯಿತು. ಫಾರ್ ಎಕ್ಸಾಂಪಲ್, ಇದು ಯಾಕೆ ಇದನ್ನು ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ನಮ್ಮ ಈ ಸೆಲೆಕ್ಷನ್ ಪ್ರೊಸೀಜರ್, ಈ GDS ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಹೇಗೆ ನಡೀತದೆ ಅಂತ ಹೇಳಿದರೆ, ಈಗ ಒಂದು ಪೋಸ್ಟ್, ಫಾರ್ ಎಕ್ಸಾಂಪಲ್ ಮಂಗಳೂರಿನ ಬಲ್ಮಠ ಪೋಸ್ಟ್ ಆಫೀಸಿನಲ್ಲಿ ಒಂದು ಯಾವುದೋ ಒಂದು ಡಾಕ್ ಸೇವಕ್ ಪೋಸ್ಟ್ ನಾವು ನೋಟಿಫೈ ಮಾಡಿದ್ದೇವೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲಿಗೆ. ಸೊ ಆ ಪೋಸ್ಟಿಗೆ ಒಂದು 100 ಜನ ಅಪ್ಲೈ ಮಾಡಿದರು ಅಂದ್ಕೊಳ್ಳೋಣ. ಆ 100 ಜನ ಅಪ್ಲೈ ಮಾಡಿದವರಲ್ಲಿ SSLCಯಲ್ಲಿ ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ಅವರಿಗೆ ನಮ್ಮ ಕಂಪ್ಯೂಟರ್ ಆಟೋಮೆಟಿಕ್ಕಾಗಿ ಅವರನ್ನು ಸೆಲೆಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸ್ಬಿಡುತ್ತೆ, 15 ದಿವಸದೊಳಗಡೆ ಜಾಯ್ನ್ ಆಗಿ ಅಂತ. ಒಂದು ವೇಳೆ ಅವರು ಜಾಯ್ನ್ ಆಗದಿದ್ದರೆ, ನಾವು ಅವರು ಜಾಯ್ನ್ ಆಗಿಲ್ಲ ಅಂತ ಕಂಪ್ಯೂಟರ್ಲಿ ಎಂಟ್ರ್ ಮಾಡಿದ ತಕ್ಷಣ ಆ ಪೋಸ್ಟಿಗೆ ಅಪ್ಲೈ ಮಾಡಿದ ನೆಕ್ಸ್ಟ್ ಮೆರಿಟೋರಿಯಸ್ ಕ್ಯಾಂಡಿಡೇಟಿಗೆ ನೆಕ್ಸ್ಟ್ ನೋಟಿಸ್ ಹೋಗುತ್ತೆ, ನೀವು ಜಾಯ್ನ್ ಆಗಿ 15 ದಿವಸದೊಳಗಡೆ ಜಾಯ್ನ್ ಆಗಿ ನೀವು ನೆಕ್ಸ್ಟ್ ಮೆರಿಟ್ ಕ್ಯಾಂಡಿಡೇಟ್ ಆ ಪೋಸ್ಟ್ಗೆ ಅಪ್ಲೈ ಮಾಡಿದವರು. ಸೊ ಅದೇ ಈ ರೀತಿ 5 ಜನವರೆಗೆ ನಾವು ನೋಟಿಸ್ ಕಳಿಸ್ತಾ ಹೋಗ್ತೀವಿ. ಸೊ 5 ಜನ ಜಾಯ್ನ್ ಆಗಿಲ್ಲದೇ ಇದ್ದರೆ ಆ ಪೋಸ್ಟ್ ಮತ್ತೆ ವೇಕೆಂಟ್ ಆಗಿ ಉಳಿಯುತ್ತೆ. ಸೊ ಕಳೆದ ವರ್ಷ ಈ ರೀತಿ ಹಲವಾರು ಪೋಸ್ಟ್ಗಳು, ನಮ್ಮ ಮಂಗಳೂರು ಅಂಚೆ ವಿಭಾಗದಲ್ಲಿ 43 ಪೋಸ್ಟ್ಗಳಲ್ಲಿ ನೋಟಿಫೈ ಮಾಡಿದ್ರಲ್ಲಿ ಕೇವಲ 16 ಪೋಸ್ಟ್ಗಳು ಫಿಲ್ ಆಗಿದೆ. ಉಳಿದ ಅಷ್ಟು ಪೋಸ್ಟ್ಗಳಲ್ಲಿ ನಾವು 5 ಜನಕ್ಕೆ ನೋಟಿಸ್ ಕೊಟ್ಟು 5 ಜನವು ಜಾಯ್ನ್ ಆಗದೆ ಅದು ವೇಕೆಂಟ್ ಆಗಿ ಉಳಿದಿದೆ. ಸೊ ವೇಕೆಂಟ್ ಆಗಿ ಉಳಿದಾಗ ಏನಾಗುತ್ತೆ? ಸೊ ನಮ್ಮ ಅಂಚೆ ಇಲಾಖೆಯಲ್ಲಿ ಈ GDS ಪೋಸ್ಟ್ಗಳು ವೇಕೆಂಟ್ ಆಗಿರುವಾಗ ನಾವು ಟೆಂಪರರಿ ಅರೇಂಜ್ಮೆಂಟ್ ಮಾಡ್ತಿರ್ತೀವಿ. ಅಂದರೆ ಟೆಂಪರರಿಯಾಗಿ ಶಾರ್ಟ್ ಟರ್ಮ್ ಆಗಿ ಕೆಲವರನ್ನ ಆ ಜಾಗಕ್ಕೆ ಎಂಗೇಜ್ ಮಾಡ್ತಾ ಇರ್ತೀವಿ. ಅಂದರೆ ಈ ಪೋಸ್ಟ್ಗಳು ವೇಕೆಂಟ್ ಇದ್ದರೂ ಕೂಡ ಅಲ್ಲೊಬ್ಬರು ಟೆಂಪರರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಮೆರಿಟೋರಿಯಸ್ ಕ್ಯಾಂಡಿಡೇಟ್ಗಳಿಗೆ ಮೆರಿಟೋರಿಯಸ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗದೆ ಇದ್ದಾಗ ಮತ್ತೆ ಟೆಂಪರರಿ ಅರೇಂಜ್ಮೆಂಟನ್ನು ಕಂಟಿನ್ಯೂ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಸೊ ಉದಾಹರಣೆಗೆ ಒಂದು 70% 80% SSLCಯಲ್ಲಿ ತೆಗೆದಿರುವವರು ಸಮೊನ್ ಈ ಜಾಬ್ ಪ್ರೊಫೈಲ್ ನೋಡಿ ಐ ಆಮ್ ರೆಡಿ ಟು ಡೂ ದಿಸ್ ವರ್ಕ್ ಅಂತ ಹೇಳೋರು ಭಾಳಷ್ಟು ಜನ ಇರ್ಬೋದು. ಬಟ್ 90% ಮಾರ್ಕ್ ತೆಗೆದವರು ಈ ಜಾಬ್ಗೆ ವಿಲ್ಲಿಂಗ್ನೆಸ್ ಇಲ್ಲ ಅಂತ ಹೇಳಿದರೆ ನೀವು ಅಪ್ಲೈ ಮಾಡೋದೇ ಬೇಡ. ಅಪ್ಲೈ ಮಾಡಿ ಆಮೇಲೆ ನೀವು ಬರದೇ ಇದ್ದರೆ ನಿಮ್ಮಿಂದ ಕಡಿಮೆ ಮಾರ್ಕ್ಸ್ ಇದ್ದವರು ನಿಜವಾಗಿಯೂ ಜಾಬ್ಗೆ ಜಾಯ್ನ್ ಆಗಲಿಕ್ಕೆ ರೆಡಿ ಇರುವಂಥವರ ಅವಕಾಶವನ್ನು ನೀವು ಕಸಿದುಕೊಂಡಾಗೆ ಆಗುತ್ತೆ. ಸೊ ಅದರಿಂದಾಗಿ ನಾನು ಈಗ ಹೇಳಿದ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನೋಟಿಫಿಕೇಷನ್ ನೋಡಿ, ಹಾಗೂ ನಾನು ಮುಂದೆ ಹೇಳುವ ಇನ್ನೂ ಕೆಲವು ಕ್ಲಾರಿಫಿಕೇಷನ್ ಪಾಯಿಂಟ್ಗಳನ್ನು ದಯವಿಟ್ಟು ಕೇಳಿ. ನಿಜವಾಗಿ ನೀವು ಈ ಜಾಬ್ಗಳಲ್ಲಿ ಆಸಕ್ತಿ ಇದ್ದರೆ ಮಾತ್ರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿ ನನ್ನ ಇಲಾಖೆಯ ಪರವಾಗಿ ಕೋರಿಕೆ. ಈಗ ನೋಟಿಫಿಕೇಷನನ್ನು ನೋಡೋಣ. ನೋಟಿಫಿಕೇಷನಲ್ಲಿ ಸೆಕ್ಷನ್ 1ನಲ್ಲಿ ಜಾಬ್ ಪ್ರೊಫೈಲ್ ಇದೆ. ಜಾಬ್ ಪ್ರೊಫೈಲಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ನಾನು ಪುನಃ ಎಕ್ಸ್ಟ್ರಾ ಹೇಳಲಿಕ್ಕೆ ಹೋಗೋದಿಲ್ಲ. ಇದರಲ್ಲಿ ಒಂದು ಲೈನ್ ಇದೆ, ವರ್ಕ್ ಪರ್ಫಾರ್ಮ್ಡ್ ಫಾರ್ IPPB ವಿಲ್ ನಾಟ್ ಬಿ ಇನ್ಕ್ಲೂಡ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ TRCA ಸಿನ್ಸ್ ದ ಸೇಮ್ ಈಸ್ ಬೀಯಿಂಗ್ ಡನ್ ಆನ್ ಇನ್ಸೆಂಟಿವ್ ಬೇಸಿಸ್ ಅಂತ. ಸೊ IPPB ಅಂತ ಹೇಳೋದು ಕಳೆದ ವರ್ಷ ಲಾಂಚ್ ಮಾಡಿದೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕನ್ನು IPPB ಅಂತ ಹೇಳ್ತೇವೆ. ಈ IPPBಯ ವರ್ಕ್ ನಮ್ಮ GDSಗಳಿಗೆ ಇನ್ಸೆಂಟಿವ್ ಬೇಸಿಸಲ್ಲಿ ಪೇಮೆಂಟ್ ಮಾಡ್ತಾರೆ IPPB ವರ್ಕಿಗೆ. ಅಂದರೆ ಅವರ ವರ್ಕ್ಲೋಡ್ 4 ಗಂಟೆ ಇದೆಯಾ 5 ಗಂಟೆ ಆಗುತ್ತಾ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ರಿಲೇಟೆಡ್ ವರ್ಕನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಈ ಲೈನಲ್ಲಿ ಹೇಳ್ತಿದ್ದಾರೆ ಅಷ್ಟೇ. ಸೊ ಅದನ್ನು ನೀವು ಅಷ್ಟು ಡಿಟೇಲಾಗಿ ಗಮನಿಸಬೇಕಾಗಿಲ್ಲ ಈ ಹಂತದಲ್ಲಿ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಯಿತು, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಆಗ ಹೇಳಿದಾಗೆ ಅದು ಅಂದರೆ ಬ್ರಾಂಚ್ ಶಾಖಾ ಅಂಚೆ ಕಚೇರಿಗಳಲ್ಲಿರುವ ಲೆಟರ್ ಡೆಲಿವರಿ ವರ್ಕ್ ಆಗಿರುತ್ತೆ. ಆಮೇಲೆ ಡಾಕ್ ಸೇವಕಗಳು ಕೂಡ ನಾನು ಈಗಾಗಲೇ ಹೇಳಿದೆ. ಸೆಕೆಂಡ್ ಸೆಕ್ಷನ್ಗೆ ನೋಡೋಣ, ಟೈಮ್ ರಿಲೇಟೆಡ್ ಕಂಟಿಂಜೆನ್ಸಿ ಅಲವೆನ್ಸ್. ಸೊ ಇದರ ಮೊದಲು ನಾವು ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಕೆಲಸ ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಕೆಲಸ ಹೇಗೆ ಅಂತ ಹೇಳೋದ್ರ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನು ಬೇಕಂತ ಕೂಡ ನೋಡೋಣ.
ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಕೆಲಸದ ಸ್ವರೂಪದ ಸಣ್ಣ ವಿಡಿಯೋ ಕ್ಲಿಪ್ಪನ್ನು ನೋಡೋಣ.
ಡಾಕ್ ಸೇವಕಗಳಲ್ಲಿ ಬೇರೆ ಬೇರೆ ಥರದ ರೋಲ್ ಇದೆ. ನಾನು ಆಗ ಹೇಳಿದಾಗೆ ಡಾಕ್ ಸೇವಕರಲ್ಲಿ ಡೆಲಿವರಿ ಡಾಕ್ ಸೇವಕ್ ಡ್ಯೂಟಿ ಮಾಡೋ ಡಾಕ್ ಸೇವಕಗಳನ್ನು ಅಂದರೆ ಸಬ್ ಆಫೀಸಲ್ಲಿ ಡಾಕ್ ಸೇವಕ್ ಪೋಸ್ಟ್ ಇದ್ದರೆ ಅದು ಡೆಲಿವರಿ ವರ್ಕ್ ಇರ್ಬೋದು, ಅದರ ಡ್ಯೂಟಿ ನೋಡೋಣ. ಸಬ್ ಆಫೀಸಲ್ಲಿ ಡಾಕ್ ಸೇವಕ್ ಆಫೀಸ್ ವರ್ಕ್ ಪ್ಯಾಕ್ ಅಂದರೆ DDS ಪ್ಯಾಕರ್ ಅಂತ ಅದನ್ನು ಮೊದಲು ಹೇಳ್ತಿದ್ವಿ, ಅದರ ಡ್ಯೂಟಿಯನ್ನು ನೋಡೋಣ.
ಸಬ್ ಆಫೀಸಲ್ಲಿ ಡಾಕ್ ಸೇವಕ್, DDS ಸ್ಟ್ಯಾಂಪ್ ವೆಂಡರ್ ಅಂದರೆ ಸ್ಟ್ಯಾಂಪ್ ಸೇಲ್ಸ್, ಆ ಡ್ಯೂಟಿ ನೋಡೋಣ. ನ್ಯಾಷನಲ್ ಸಾರ್ಟಿಂಗ್ ಹಬ್ NSH ಪಾರ್ಸೆಲ್ ಹಬ್, ಇಲ್ಲಿನ GDSನ ಡ್ಯೂಟಿ ನೋಡೋಣ. RMS ಆಫೀಸಲ್ಲಿ ಅಥವಾ ಅದನ್ನು ಹೆಡ್ ರೆಕಾರ್ಡ್ ಆಫೀಸ್ ಅಥವಾ ಸಬ್ ರೆಕಾರ್ಡ್ ಆಫೀಸಲ್ಲಿನ DDSನ ಡ್ಯೂಟಿ ನೋಡೋಣ.
ಸೊ ಈಗ ಸೆಕ್ಷನ್ 2ಕ್ಕೆ ಬನ್ನಿ. ಇಲ್ಲಿ ಸ್ಯಾಲ್ರಿ ಬಗ್ಗೆ ಅಂದರೆ ಟೈಮ್ ರಿಲೇಟೆಡ್ ಕಂಟಿನ್ಯೂಟಿ ಅಲವೆನ್ಸ್ TRCA ಬಗ್ಗೆ ಹೇಳ್ತಿದ್ದಾರೆ. ಸೊ ಇದರಲ್ಲಿ 2 ಕ್ಯಾಟಗರಿ ಆಗಲೇ ಹೇಳಿದೆ. 4 ಅವರ್ಸ್ ಜಾಬಿಗೆ ಒಂದು ಕ್ಯಾಟಗರಿ, 5 ಇಯರ್ಸ್ ಜಾಬಿಗೆ ಒಂದು ಕ್ಯಾಟಗರಿ. 4 ಅವರ್ಸ್ ಜಾಬಿನ ಸಂಬಳವೇ ಇನಿಷಿಯಲಿ ಎಲ್ರಿಗೂ ಪೇಮೆಂಟ್ ಆಗುತ್ತೆ. ಅದು BPM ಇರ್ಬೋದು, APM ಇರ್ಬೋದು, ಡಾಕ್ ಸೇವಕ್ ಇರ್ಬೋದು. ಸೊ ಒಂದು BPMಗೆ ಬರುವಂತಹ ಟೇಕ್ ಹೋಮ್ ಸ್ಯಾಲ್ರಿ ಎಷ್ಟು ಹಣ ಬರುತ್ತೆ ಅಂತ ಹೇಳೋದು ಒಂದು ಮಾಡೆಲ್ ಸ್ಯಾಲ್ರಿ ಸ್ಲಿಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸಿದ್ದೇನೆ. ಎಷ್ಟು ಹಣ ನಿಮಗೆ ಸಂಬಳ ಬರುತ್ತೆ ಅಂತ ಹೇಳೋದನ್ನು ನೀವು ನೋಡ್ಬೋದು. ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರಿಗೆ ಎಕ್ಸಾಂಪಲ್ ನೇಮ್ ಆಫೀಸ್ಗಳ ಹೆಸರು ನಾನು ರ್ಯಾಂಡಮ್ ಆಗಿ ಕೊಟ್ಟಿದ್ದೇನೆ. TRCA 12,000, ಅದಕ್ಕೆ 17% DA 2040, ಮತ್ತು ಆಫೀಸ್ ಮೇಂಟೆನ್ ಅಲವೆನ್ಸ್ ಅಂತ 250 ರೂಪಾಯಿ. ಅಂದರೆ ಕೆಲವು ಸಣ್ಣ ಬ್ರಾಂಚ್ ಪೋಸ್ಟ್ ಆಫೀಸ್ಗಳಿಗೆ 250, ಮತ್ತು ಕೆಲವು ಸ್ಟ್ಯಾಂಡರ್ಡ್ ಆಫೀಸ್ ಅಂತಂದರೆ ಬೇಕಾದಷ್ಟು ಸ್ಪೇಸ್ ಇದ್ದು ಅದರಲ್ಲಿ ಡಿಪಾರ್ಟ್ಮೆಂಟ್ ನಿಗದಿಪಡಿಸಿರುವ ಒಂದು ಮಾನದಂಡಗಳನ್ನು ಮೀಟ್ ಆಗುವ ಪೋಸ್ಟ್ ಆಫೀಸ್ಗಳಿಗೆ 500 ರೂಪಾಯಿ ಆಫೀಸ್ ಮೇಂಟೆನೆನ್ಸ್ ಅಲವೆನ್ಸ್ ಸಿಗುತ್ತೆ. ಸೊ ಇದನ್ನು ನೀವು ಈಗಿನ ಮಟ್ಟಿಗೆ ಮಿನಿಮಮ್ 250 ರೂಪಾಯಿ ಅಂತ ಅಂದ್ಕೊಳ್ಳಿ. ಸೊ ಟೋಟಲ್ 14,290 ರೂಪಾಯಿ ಈ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಜಾಯ್ನ್ ಆದರೆ ನಿಮಗೆ ವೇತನ ಇನಿಷಿಯಲ್ ಆಗಿ ಸಿಗುತ್ತೆ. ಪ್ರತಿ ವರ್ಷ 3% ಇಂಕ್ರಿಮೆಂಟ್ ಆಗುತ್ತೆ. ಸೊ ಈ ಸ್ಯಾಲ್ರಿ ಸ್ಟ್ರಕ್ಚರ್ ಏನು ನೋಟಿಫಿಕೇಷನಲ್ಲಿ ಕೊಟ್ಟಿರುವ ಸ್ಯಾಲ್ರಿ ಸ್ಟ್ರಕ್ಚರ್ನ ಮೀನಿಂಗ್ ಏನಂತ ಹೇಳಿದರೆ 12,000 TRCA, ಇದಕ್ಕೆ ನೆಕ್ಸ್ಟ್ DA ಎಲ್ಲ ಆ್ಯಡ್ ಆಗಿ ಟೋಟಲ್ ಅಷ್ಟು ಸಂಬಳ ಸಿಗುತ್ತೆ. ಸಿಮಿಲರ್ಲಿ ABPM ಅಥವಾ ಡಾಕ್ ಸೇವಕ್ಕಾಗಿ ಜಾಯಿನ್ ಆದರೆ ನಿಮಗೆ ಎಷ್ಟು ಸಂಬಳ ಸಿಗುತ್ತೆ? TRCA 4 ಅವರ್ ಇರ್ಬೋದು, 5 ಅವರ್ ಇರ್ಬೋದು. ಇನಿಷಿಯಲ್ ಸಂಬಳ 10,000 ಮೂಲಕನೇ ಪೇ ಆಗುತ್ತೆ. 10,000 ಇರುವವರಿಗೆ ಸಂಬಳ DA ಸೇರಿ DA 1,700 ಆಗುತ್ತೆ, 17% ಥರ. ಮತ್ತು ಪ್ರತಿ ತಿಂಗಳು ಫಿಕ್ಸ್ಡ್ ಸ್ಟೇಷನರಿ ಚಾರ್ಜಸ್ ಅಂತ 25 ರೂಪಾಯಿ ಇರುತ್ತೆ. ಸೊ ಟೋಟಲ್ 11,725 ರೂಪಾಯಿ ವೇತನ ಪ್ರತಿ ತಿಂಗಳು ABPM ಆಗಿ ಸೇರಿದರೆ ಅಥವಾ ಡಾಕ್ ಸೇವಕ್ಕಾಗಿ ಸೇರಿದರೆ ಸಿಗುತ್ತೆ. ಸೊ ಇದರ ನಂತರ ಸೆಕ್ಷನ್ 3 ಯಾವುದೆಲ್ಲ ವೇಕೆಂಟ್ ಪೋಸ್ಟ್ ಇದೆ ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಸೆಕ್ಷನ್ 4 ಎಲಿಜಿಬಿಲಿಟಿ, ಇದು ಕೂಡ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಸೆಲ್ಫ್ ಎಕ್ಸ್ಪ್ಲನೇಟರಿ. ಲೋಕಲ್ ಲ್ಯಾಂಗ್ವೇಜ್ ಕರ್ನಾಟಕದ ಎಲ್ಲ ಪೋಸ್ಟ್ಗಳಿಗೆ SLC ವರೆಗೆ ಅಪ್ ಟು 10th, SLC ವರೆಗೆ 10th ಸ್ಟ್ಯಾಂಡರ್ಡ್ವರೆಗೆ ಒಂದು ಕನ್ನಡ ಒಂದು ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡಬೇಕಾಗಿರುತ್ತೆ. ಕಂಪ್ಯೂಟರ್ ಟ್ರೈನಿಂಗ್ ಕೂಡ ಒಂದು SLCಯಲ್ಲಿ ಒಂದು ಕಂಪ್ಯೂಟರ್ ಸಬ್ಜೆಕ್ಟ್ ಆಗಿ ಅಥವಾ ಅದರ ನಂತರ ಹೈಯರ್ ಎಜುಕೇಷನಲ್ಲಿ ಕಂಪ್ಯೂಟರ್ ಸಬ್ಜೆಕ್ಟ್ ಕಲಿತ್ರೆ ಬೇರೆ ಸಪ್ರೇಟಾಗಿ ಕಂಪ್ಯೂಟರ್ ಕೋರ್ಸ್ ಮಾಡಬೇಕಾಗಿಲ್ಲ. ಇದನ್ನು ಡೀಟೇಲ್ ಆಗಿ ಓದ್ಕೊಳ್ಳಿ. ರೆಸಿಡೆನ್ಸ್ ಬಗ್ಗೆ ಸೆಕ್ಷನ್ 6 ಹೇಳ್ತಾ ಇದೆ. ರೆಸಿಡೆನ್ಸ್ ಒಂದು ಬಹಳ ಇಂಪಾರ್ಟೆಂಟ್. ಈ GDS ಪೋಸ್ಟ್ಗಳಿಗೆ ಆಯ್ಕೆಯಾಗುವ ಎಲ್ಲರೂ ಕೂಡ ಅವರಿಗೆ ನಾವು ಫೈನಲ್ ಅಪಾಯಿಂಟ್ ಆಗುವ ಮೊದಲು ನೀವು ಆ ಊರಲ್ಲಿ ರಿಸೈಡ್ ಮಾಡಬೇಕಾಗುತ್ತೆ. ಆ ಊರಿನಲ್ಲಿ ನಿಮ್ಮ ರೆಸಿಡೆನ್ಸ್ ಹೊಂದಿರೋದು ನೀವು, ಅಥವಾ ಈಗ ಇಲ್ಲದಿದ್ದರೂ ಜಾಯ್ನ್ ಆದಮೇಲೆ ಆ ಊರಲ್ಲಿ ನೆಲೆಸುವುದು ಇದೊಂದು ಮಸ್ಟ್ ಆ್ಯಂಡ್ ಎಸೆನ್ಷಿಯಲ್ ಕಂಡೀಷನ್. ಇಲ್ಲಿ ಸೆಕ್ಷನ್ 6ಅಲ್ಲಿ ಇನ್ನೊಂದು ಸೂಕ್ಷ್ಮವಾದ ಅಂಶ ಇದೆ, ಇದು ಬಹಳ ಇಂಪಾರ್ಟೆಂಟ್. A candidate who is applying for the post of GDS BPM must provide accommodation for a branch post office after selection but before engagement ಅಂತ ಹೇಳ್ತಾರೆ. ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹೀಗೆ ಅಪ್ಲೈ ಮಾಡುವವರು ಅವರನ್ನು ಎಂಗೇಜ್ ಮಾಡೋ ಮೊದಲು ಬ್ರಾಂಚ್ ಪೋಸ್ಟ್ ಆಫೀಸಿಗೆ ಒಂದು ಬಿಲ್ಡಿಂಗನ್ನು ಒದಗಿಸಿಕೊಡಬೇಕು. ಬಹುಶಃ ಇದು ಅಪ್ಲೈ ಮಾಡೋರಿಗೆ ನಾನು ಹೇಗಪ್ಪ ಯಾವುದೋ ಊರಲ್ಲಿ ಬಿಲ್ಡಿಂಗ್ ಒದಗಿಸಿಕೊಡೋದು ಅಂತ ನೀವು ಚಿಂತೆ ಆಗ್ಬೋದು. ಅದರ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಕಾಗಿಲ್ಲ. ಯಾಕಂದರೆ ಈ ಯಾವುದೆಲ್ಲ ಪೋಸ್ಟ್ಗೆ ನಾವು ವೇಕೆಂಟಿಂದ ಕಾಲ್ ಫಾರ್ ಮಾಡಿದ್ದೇವೆ ಇಲ್ಲೆಲ್ಲ ಈಗ ಪ್ರಸ್ತುತ ಒಂದು ಪೋಸ್ಟ್ ಆಫೀಸ್ ಇದೆ, ಪೋಸ್ಟ್ ಆಫೀಸ್ ಪಬ್ಲಿಕ್ಗೆ ಸರ್ವಿಸ್ ಕೊಡ್ತಾ ಇದೆ, ಅಲ್ಲಿ ಒಂದು ಬಿಲ್ಡಿಂಗ್ ಇದೆ. ಬಟ್ ಟೆಂಪ್ರರಿಯಾಗಿ ಒಬ್ಬರು ನಾವು ಎಂಗೇಜ್ ಮಾಡಿ ಅವರು ಸರ್ವಿಸ್ ಕೊಡ್ತಾ ಇದ್ದಾರೆ. ಅದರಿಂದಾಗಿ ಈಗ ಒಂದು ವೇಳೆ ಯಾವುದೇ ಒಂದು BPM ಪೋಸ್ಟಿಗೆ ಆಯ್ಕೆ ಆಗುವವರು ಬಿಲ್ಡಿಂಗಿಗೆ ಏನು ಮಾಡಬೇಕು, ಈಗ ಟೆಂಪ್ರರಿಯಾಗಿ ಎಲ್ಲಿ ಫಂಕ್ಷನ್ ಆಗ್ತಾ ಇದೆ ಅದು ಒಂದು ವೇಳೆ ಅದು ಯಾರಿಗೂ ಬಾಡಿಗೆ ಮೂಲಕ ಫಂಕ್ಷನ್ ಆಗ್ತಾ ಇದ್ದರೆ ಅವರಲ್ಲಿ ಆ ಬಾಡಿಗೆಯನ್ನು ಅವರು ಪಾವತಿಸಿ ಅವರು ಅದನ್ನು ತಗೊಳ್ಬೇಕು. ಅಥವಾ ಬಹುತೇಕ ಕಡೆ ನಮ್ಮಲ್ಲಿ ಪಂಚಾಯತ್ ಆಫೀಸ್ಗಳಲ್ಲಿ, ಗೌರ್ಮೆಂಟ್ ಬಿಲ್ಡಿಂಗ್ಗಳಲ್ಲಿ ಪೋಸ್ಟ್ ಆಫೀಸ್ ಇಂಥ ಶಾಖಾ ಅಂಚೆಗಳು ನಡೀತಾ ಇದೆ. ಅಲ್ಲಿ ನಮಗೆ ವಿಶೇಷವಾದ ಪಂಚಾಯತ್ಗಳು, ಗೌರ್ಮೆಂಟ್ ಆಫೀಸ್ಗಳು, ಪೋಸ್ಟ್ ಆಫೀಸ್ಗಳಿಗೆ ಉಚಿತವಾಗಿ ಕೊಟ್ಟಿರುವಂತಹ ಸಂದರ್ಭಗಳು ಅನೇಕ ಇವೆ. ಅದರಿಂದಾಗಿ ಬಿಲ್ಡಿಂಗ್ ಹೊಸದಾಗಿ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಈಗ ಫಂಕ್ಷನ್ ಆಗ್ತಿರೋ ಪೋಸ್ಟ್ ಆಫೀಸ್ಗಳಲ್ಲೇ ಈ ಆಯ್ಕೆಯಾಗುವವರು ಆ ಬಿಲ್ಡಿಂಗಲ್ಲೇ ಕಂಟಿನ್ಯೂ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಿದರೆ ಸಾಕು. ಹೊಸದಾಗಿ ಬಿಲ್ಡಿಂಗ್ ಹುಡುಕಬೇಕಾದ ಅವಶ್ಯಕತೆ ಬಹುತೇಕ ಸಂದರ್ಭಗಳಲ್ಲಿ ಇರೋದಿಲ್ಲ. ನಾಲೆಜ್ ಆಫ್ ಸೈಕ್ಲಿಂಗ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿದೆ.
ಸೆಕ್ಷನ್ 8 ಒಂದು ಬಹಳ ಇಂಪಾರ್ಟೆಂಟ್, ಅಡೆಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್. ಇದರಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಈ ಗ್ರಾಮೀಣ ಡಾಕ್ ಸೇವಕ್ ಪೋಸ್ಟಿಗೆ ಆಯ್ಕೆಯಾಗುವವರು ನಮಗೆ ಫೈನಲ್ ಅಪಾಯಿಂಟ್ಮೆಂಟ್ ಕೊಡೋ ಮೊದಲು ಒಂದು ಸರ್ಟಿಫಿಕೇಟ್ ಕೊಡಬೇಕು. ನಮಗೆ ಈ ಜಾಬಲ್ಲದೆ ಬೇರೆ ನನಗೆ ಜೀವನಾಧಾರಕ್ಕೆ ನನಗೆ ಬೇರೆ ಉದ್ಯೋಗ ಇದೆ, ನಾನು ನನ್ನ ಜೀವನಾಧಾರಕ್ಕೆ ಈ GDS ಎಂಗೇಜ್ಮೆಂಟನ್ನೇ ನೆಚ್ಚಿಲ್ಲ, ನನಗೆ ಬೇರೆ ಆದ ಜೀವನಾಧಾರ ಇದೆ, ಬೇರೆ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತ ಹೇಳೋ ಒಂದು ನಮಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಈ ಸೆಕ್ಷನ್ ಹೇಳ್ತಾ ಇದೆ. ಸೊ ಇದನ್ನು ನಾವು ಗಮನಿಸಿದರೆ ಇದರ ಉದ್ದೇಶ ಏನಂತ ಹೇಳಿದರೆ, ನಾನು ಆಗ ಹೇಳಿದ ಹಾಗೆ ಈ GDS ಅಂತ ಹೇಳೋದೊಂದು ಪೂರ್ಣಕಾಲಿಕ ಉದ್ಯೋಗ ಅಲ್ಲ, ನಾವೊಂದು 8 ಗಂಟೆಯ ವೇತನದ ಪೋಸ್ಟ್ಗಳಲ್ಲ ಇದು. ಇದಲ್ಲದೆ ಬೇರೆ ಪೂರ್ಣಕಾಲಿಕ ಸರ್ಕಾರಿ ಉದ್ಯೋಗಗಳಿರುವ ಬೇಸಿಕ್ ಪೇ, HRA, ಟ್ರಾನ್ಸ್ಪೋರ್ಟ್ ಅಲವೆನ್ಸ್, ಆ ರೀತಿಯ ವ್ಯವಸ್ಥೆಗಳು ಇದರಲ್ಲಿ ಇಲ್ಲ. ಸೊ ಅದರಿಂದಾಗಿ ಇದು 5 ಗಂಟೆಯ ಕೆಲಸ ಆಗಿ ಮ್ಯಾಕ್ಸಿಮಮ್ 5 ಗಂಟೆ ಕೆಲಸ ಆಗಿರೋದ್ರಿಂದ ಇದರ ಜೊತೆಗೆ ನೀವು ನಿಮ್ಮ ಇನ್ಕಮನ್ನು ಸಪ್ಲಿಮೆಂಟ್ ಮಾಡಿಕೊಳ್ಳಿಕ್ಕೆ ಬೇರೆ ಉದ್ಯೋಗಗಳನ್ನು ಕೂಡ ಮಾಡಬಹುದು. ಮತ್ತು ಅದನ್ನು ಈ ಇಲಾಖೆಯನ್ನೇ ಜೀವನಾಧಾರ, ಇದನ್ನೇ ಪೂರ್ಣಕಾಲಿಕ ಉದ್ಯೋಗ ಎಂದು ಪರಿಗಣಿಸಬಾರದು ಅಂತ ಹೇಳುವ ಮೆಸೇಜನ್ನು ಈ ಇನ್ಸ್ಟ್ರಕ್ಷನ್ ಮೂಲಕ ನಿಮಗೆ ಸೂಕ್ಷ್ಮವಾಗಿ ಇದರಲ್ಲಿ ಹೇಳ್ತಾ ಇದ್ದಾರೆ. ಸೆಕ್ಷನ್ 9 ಫೈನಾನ್ಷಿಯಲ್ ಸೆಕ್ಯೂರಿಟಿ ಎಲ್ಲ ಜಾಬ್ ಸೇರಿ ಆದಮೇಲೆ ಅದು ಇಲಾಖೆ ನಿಮಗೆ ಅದರ ಬಗ್ಗೆ ಗೈಡೆನ್ಸ್ ಕೊಡುತ್ತೆ. ಅದರ ಬಗ್ಗೆ ಈಗ ನೀವು ಜಾಸ್ತಿ ಯೋಚನೆ ಮಾಡಬೇಕಾಗಿಲ್ಲ. ಅಕೊಮಡೇಷನ್ ಸೆಕ್ಷನ್ 10 ಆಲ್ರೆಡಿ ಹೇಳಿದೆ. ಅಕೊಮಡೇಷನ್ ಕೂಡ ಈಗ ಯಾವುದೋ ಒಂದು ಬಿಲ್ಡಿಂಗಲ್ಲಿ ಫಂಕ್ಷನ್ ಆಗ್ತಾ ಇರುತ್ತೆ, ಅಲ್ಲಿ ಈಗ ಆಗ್ತಾ ಇರೋರ ಬದಲು ನೀವು ಹೋಗಿ ಆ ಬಿಲ್ಡಿಂಗಲ್ಲೇ ಬಹುತೇಕ ಸಂದರ್ಭಗಳಲ್ಲಿ ಪೋಸ್ಟ್ ಆಫೀಸನ್ನು ಕಂಟಿನ್ಯೂ ಮಾಡ್ತೀರಾ. ಇದರಲ್ಲಿರುವ ಬೇರೆ ಎಲ್ಲ ಸೆಕ್ಷನ್ಗಳು ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿದೆ. AP ಪೋಸ್ಟ್ ವೆಬ್ಸೈಟಲ್ಲಿ ಇದರ ಬಗ್ಗೆ ಕೆಲವು ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶನ್ಗಳ ಬಗ್ಗೆನೂ ಹೇಳಿದ್ದಾರೆ. ಸೊ ಇದಲ್ಲದೆ ಇನ್ನೂ 1-2 ಅಂಶಗಳ ಬಗ್ಗೆ ನಾನು ಗಮನ ಹರಿಸಲಿಕ್ಕೆ ಹೇಳ್ತೇನೆ. ಈ GDS ಆಗಿ ಒಂದ್ಸಲ ಆಯ್ಕೆ ಆದರೆ ಟ್ರಾನ್ಸ್ಫರ್ ಇದೆಯಾ, ಪ್ರಮೋಷನ್ ಇದೆಯಾ ಅಂತೇಳುವ ಬಹುಶಃ ಭಾಳಷ್ಟು ಮಂದಿಗೆ ಡೌಟ್ಸ್ ಇರ್ಬೋದು. ಈ GDS ಪೋಸ್ಟ್ಗಳ ವಿಶೇಷ ಅಂತ ಹೇಳಿದರೆ, ಇದರಲ್ಲಿ ಡಿಪಾರ್ಟ್ಮೆಂಟಾಗಿ ಟ್ರಾನ್ಸ್ಫರ್ಗಳು ಡಿಪಾರ್ಟ್ಮೆಂಟೇ ತಾನಾಗಿ ಇಷ್ಟು ಫಿಕ್ಸ್ಡ್ ವರ್ಷಕ್ಕೊಂದ್ಸಲ ಅಂತ ಟ್ರಾನ್ಸ್ಫರ್ ಇಲ್ಲ. ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಅಡ್ಮಿನಿಸ್ಟ್ರೇಟಿವ್ ಗ್ರೌಂಡ್ಸಲ್ಲಿ ಟ್ರಾನ್ಸ್ಫರ್ ಆಯ್ಕೆ ಡಿಪಾರ್ಟ್ಮೆಂಟಿಗೆ ಇದೆ ಬಿಟ್ಟರೆ, ರೆಗ್ಯುಲರ್ ಬೇರೆ ಇಲಾಖಾ ಸಿಬ್ಬಂದಿಗಳಿಗೆ ಇದ್ದ ಹಾಗೆ ಪ್ರತಿ 3 ವರ್ಷಕ್ಕೊಂದ್ಸಲ ಟ್ರಾನ್ಸ್ಫರ್, 4 ವರ್ಷಕ್ಕೊಂದ್ಸಲ ಟ್ರಾನ್ಸ್ಫರ್ ಅಂತ ಈ GDS ಪೋಸ್ಟ್ಗಳಿಗೆ ಇಲ್ಲ. ಆದರೆ GDS ಒಂದ್ಸಲ ಸೆಲೆಕ್ಷನ್ ಆದರೆ ಅವರೇ ಕೇಳಿದರೆ ಟ್ರಾನ್ಸ್ಫರ್ ಇದೆಯಾ? ಇದೆ. ಸೊ ಪ್ರಸ್ತುತ ಈಗಿನ ನಿಯಮಗಳ ಪ್ರಕಾರ ಫಿಮೇಲ್ ಕ್ಯಾಂಡಿಡೇಟ್ಸಿಗೆ ಲೈಫ್ ಟೈಮಲ್ಲಿ 2 ಸಲ ಟ್ರಾನ್ಸ್ಫರ್ ಆಪರ್ಚುನಿಟಿ ಇದೆ. ಒಂದು ಮ್ಯಾರೇಜ್ ಗ್ರೌಂಡ್ಸ್, ಇನ್ನೊಂದು ಮೆಡಿಕಲ್ ಗ್ರೌಂಡ್ಸ್. ಉದಾಹರಣೆಗೆ ಒಬ್ಬರು ಮಹಿಳಾ ಅಭ್ಯರ್ಥಿ ಮಂಗಳೂರಿನ ಒಂದು ಡಾಕ್ ಸೇವ್ ಪೋಸ್ಟಿಗೆ ಅಪ್ಲೈ ಮಾಡಿದರು, ಅಪಾಯಿಂಟ್ ಆದರು, ಇಲ್ಲಿ ಕೆಲಸಕ್ಕೆ ಸೇರಿದರು. ಸೊ ಅವರಿಗೆ ಆಲ್ಮೋಸ್ಟ್ ಆಫ್ಟರ್ ಮ್ಯಾರೇಜ್ ಅವರಿಗೆ ಧರ್ಮಸ್ಥಳ ಅಥವಾ ಸುಳ್ಯಕ್ಕೆ ಹೋಗಬೇಕಾಯ್ತು ಅಂದ್ಕೊಳ್ಳಿ. ಸೊ ಆವಾಗ ಅವರಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಬೇಕು ಅಂತೇಳಿ ಆದರೆ 2 ಕ್ರೈಟೀರಿಯಾ. ಒಂದು ಮಿನಿಮಮ್ 3 ಇಯರ್ಸ್ ಅವರು ಸರ್ವಿಸನ್ನು ಕಂಪ್ಲೀಟ್ ಮಾಡಬೇಕು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಬೇಕಾದ್ರೆ. ಆದಮೇಲೆ ಅವರು ಅಲ್ಲಿ ಅವರ ಮನೆ ಹತ್ತಿರ ಎಲ್ಲಿ ಅವರು ಬೇಕು ಅಂತ ಹೇಳ್ತಿರೋ ಅಲ್ಲಿ ನಾವು GDS ಪೋಸ್ಟ್ಗಳು ವೇಕೆಂಟ್ ಇರಬೇಕು. ಅಲ್ಲಿ ಅದು ಖಾಲಿ ಇದ್ದರೆ ಮಾತ್ರ ಅವರು ಅಪ್ಲೈ ಮಾಡಲಿಕ್ಕೆ ಅವಕಾಶ, ಮತ್ತು ಅವರ ಸರ್ವಿಸಲ್ಲಿ ಈ ಮ್ಯಾರೇಜ್ ಗ್ರೌಂಡ್ಸಲ್ಲಿ ಒಂದು ಸಲ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತೊಮ್ಮೆ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಹೆಲ್ತ್ ಗ್ರೌಂಡ್ಸಲ್ಲಿ, ಫ್ಯಾಮಿಲಿ ಹೆಲ್ತ್ ಗ್ರೌಂಡ್ಸಲ್ಲಿ ಕೂಡ ಅವಕಾಶ ಇದೆ. ಸೊ ಟೋಟಲಿ ಫಿಮೇಲ್ ಕ್ಯಾಂಡಿಡೇಟಿಗೆ 2 ಸಲ, ಮೇಲ್ ಕ್ಯಾಂಡಿಡೇಟಿಗೆ ಈ ರೀತಿ 1 ಸಲ ಬೇಸ್ಡ್ ಆನ್ ದೇರ್ ಓನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆಪರ್ಚುನಿಟಿ ಇಲಾಖೆಯಲ್ಲಿ ಇದೆ. ಇದು ವಿದಿನ್ ದ ಸ್ಟೇಟ್ ಮಾತ್ರ. ಔಟ್ಸೈಡ್ ಸ್ಟೇಟ್ ಸದ್ಯಕ್ಕೆ ಇದರಲ್ಲಿ ಪ್ರೊವಿಷನ್ ಇಲ್ಲ. ಈ ಟ್ರಾನ್ಸ್ಫರ್ ಆಗುವಾಗ ಒಬ್ಬರು ಡಾಕ್ ಸೇವಕ್ ಇದ್ದವರಿಗೆ ABPM ಸಿಗ್ಬೋದು, ಒಬ್ಬರು BPM ಇದ್ದವರಿಗೆ ABPM. ಸೊ ಎಲ್ಲ ಕಾಂಬಿನೇಷನ್ ಆಫ್ ಟ್ರಾನ್ಸ್ಫರ್ ಈಸ್ ಪಾಸಿಬಲ್. ಬಟ್ ಒನ್ ಲಿಮಿಟ್, ಒನ್ ಸಬ್ಜೆಕ್ಟ್, ಒನ್ ಕಂಡೀಷನ್ ದ್ಯಾಟ್ ಈ TRCA ಯೂನಿಟ್ಸ್ ಸೇಮ್ ಇರಬೇಕು. ಅಂದರೆ ಒಂದು ಕಡೆ BPM ಆಗಿ 5 ಗಂಟೆ ಕೆಲಸ ವರ್ಕ್ ಡ್ಯೂಟಿ ಇರುವ BPM, ಇನ್ನೊಂದು ಕಡೆ 5 ಗಂಟೆ ಇರುವ GDS ಪೋಸ್ಟ್ಗಳಿಗೆ ಟ್ರಾನ್ಸ್ಫರ್ ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಅದು ಬಿಟ್ಟರೆ GDS ಟು BPM ಟು ABPM, ABPM ಟು BPM ಟು ಡಾಕ್ ಸೇವಕ್, ಎಲ್ಲ ಕಾಂಬಿನೇಷನ್ ಆಫ್ ಟ್ರಾನ್ಸ್ಫರ್ ಪಾಸಿಬಲ್. ಬಟ್ ಕಂಡೀಷನ್ ದಟ್ ಆ TRCAಗಳು ಸೇಮ್ ಟೈಮ್ ಸ್ಲ್ಯಾಬ್ ಆಗಿರಬೇಕು. ಅಂದರೆ ಒಬ್ಬರೀಗ ಅದೇ ನಾನು ಆಗ ಹೇಳಿದ ಎಕ್ಸಾಂಪಲ್ ಆಗಿ ಮಂಗಳೂರಲ್ಲಿ ಒಬ್ಬರು GDS ಡಾಕ್ ಸೇವಕ್ಕಾಗಿ ಸೇರಿದರು. ಅವರದ್ದು 5 ಅವರ್ಸ್ ಡ್ಯೂಟಿಯೇ ಡಾಕ್ ಸೇವಕ್ ಅಂದ್ಕೊಳ್ಳೋಣ. 3 ವರ್ಷ ಕಳೆದಂತೆ ಅವರ ಊರಿನ ಹತ್ತಿರ ಒಂದು BPM ಪೋಸ್ಟ್, ಅದು 5 ಅವರ್ಸ್ ಇದು ವೇಕೆಂಟ್ ಇದೆ. ಅಂದರೆ ನೌ ಶಿ ಕ್ಯಾನ್ ಅಪ್ಲೈ ಫಾರ್ BPM ಆಲ್ಸೋ. ಸೊ ಇದರಿಂದಾಗಿ
ಈ ಟ್ರಾನ್ಸ್ಫರ್ ಈ ಪ್ರೊವಿಷನ್ಗಳನ್ನು ಕೂಡ ನೀವು ಗಮನದಲ್ಲಿ ಸದ್ಯ ಈ ಸೌಲಭ್ಯ ಇದೆ ಅಂತ ಹೇಳೋದನ್ನು ಅಪ್ಲೈ ಮಾಡುವಾಗ ಗಮನದಲ್ಲಿ ಇಟ್ಕೊಳ್ಬೋದು. ಪ್ರಮೋಷನ್ ಆಪರ್ಚುನಿಟೀಸ್ ಖಂಡಿತವಾಗಿದೆ. ಪ್ರಮೋಷನ್ ಆಪರ್ಚುನಿಟೀಸ್ ಈ GDS ಇಂದ ಮಿನಿಮಮ್ 3 ವರ್ಷ ಆದಮೇಲೆ MTS ಆಗ್ಬೋದು. ಡಿಪಾರ್ಟ್ಮೆಂಟಲ್ಲಿ ಗ್ರೂಪ್ ಸಿಗೆ MTS ಅಂತ ಏನು ಹೇಳಿದರೆ ಅದಕ್ಕೆ ಎಕ್ಸಾಮ್ ಬರ್ಬೋದು, MTS ಆಗ್ಬೋದು. ಮಿನಿಮಮ್ 5 ವರ್ಷ ಆದಮೇಲೆ ಪೋಸ್ಟ್ಮ್ಯಾನ್ ಡಿಪಾರ್ಟ್ಮೆಂಟಲ್ ಸಿಬ್ಬಂದಿ ಅಂದರೆ 8 ಅವರ್ ಕೆಲಸ ಮಾಡೋ ಪೋಸ್ಟ್ಮ್ಯಾನ್ ಪೋಸ್ಟ್ಗಳೇನಿದೆ ಅದಕ್ಕೆ ಸ್ವಲ್ಪ ಡಿಪಾರ್ಟ್ಮೆಂಟ್ ಒಳಗಡೆ ಎಕ್ಸಾಮ್ ಆಗಿ ಪ್ರಮೋಷನ್ ಆಗಿ ಪೋಸ್ಟ್ಮ್ಯಾನ್ ಆಗ್ಬೋದು. 5 ವರ್ಷ ಮಿನಿಮಮ್ 5 ವರ್ಷ ಆದಾಗ ಕ್ಲರಿಕಲ್ ಸೈಡ್ ಅಂದರೆ ಪೋಸ್ಟಲ್ ಅಸಿಸ್ಟೆಂಟ್ ಅಂತ ಏನು ಹೇಳಿದೆ ಆ ಎಕ್ಸಾಮ್ ಕೂಡ ಬರೆದು ಪ್ರಮೋಷನ್ ಆಗಿ ಪೋಸ್ಟ್ಮ್ಯಾನ್ ಆಗ್ಬೋದು, ಗ್ರೂಪ್ ಸಿಗೆ ಬರ್ಬೋದು. ಪೋಸ್ಟ್ಮ್ಯಾನ್ ಆಗಿ ಪ್ರಮೋಷನ್ ಆಗಿ ಅಥವಾ MTS ಆದವರು ಮತ್ತೆ ಎಕ್ಸಾಮ್ ಬರೆದು ಪೋಸ್ಟಲ್ ಅಸಿಸ್ಟೆಂಟ್ ಗ್ರೂಪ್ ಸಿಯಲ್ಲೇ ಪೋಸ್ಟಲ್ ಅಸಿಸ್ಟೆಂಟ್ ಆಗ್ಬೋದು. ಪೋಸ್ಟಲ್ ಅಸಿಸ್ಟೆಂಟ್ ಆದವರು ನೆಕ್ಸ್ಟ್ ಪ್ರಮೋಷನ್ ಎಕ್ಸಾಮ್ ಬರೆದು ಗ್ರೂಪ್ ಬಿಗೆ ಬರ್ಬೋದು, ಗ್ರೂಪ್ ಬಿಯಿಂದ ಗ್ರೂಪ್ ಎಗೆ ಬರ್ಬೋದು. ಸೊ ಆದ್ದರಿಂದ ಕರಿಯರಲ್ಲಿ ಹಂತವಾಗಿ ಪ್ರಮೋಷನ್ ಎಕ್ಸಾಮ್ ಬರೆದು ಮೇಲೆ ಹೋಗುವಂಥ ಅವಕಾಶಗಳು ಇದ್ದೇ ಇದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಬೇಕು ಅಂತ ಹೇಳಿದರೆ ನೀವು ಗೂಗಲಲ್ಲಿ GDS ಎಂಗೇಜ್ಮೆಂಟ್ ರೂಲ್ಸ್ 2020 ಅಂತ ಇದೆ, ಅದರಲ್ಲಿ ಒಂದು ಡೀಟೇಲ್ಸ್ ಆಗಿ ಇನ್ನೂ ಬಹಳಷ್ಟು ಈ GDS ಬಗ್ಗೆ ಲೀವ್ ಬೆನಿಫಿಟ್ಸ್ ಎಷ್ಟಿದೆ, ಮೆಟರ್ನಿಟಿ ಲೀವ್ ಪ್ರೊವಿಷನ್ ಬಗ್ಗೆ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಬೇರೆಲ್ಲ ಬಹಳಷ್ಟು ವಿಷಯಗಳು ಡೀಟೇಲ್ ಆಗಿ GDS ಎಂಗೇಜ್ಮೆಂಟ್ ರೂಲ್ಸ್ 2020 ಅಂತ ಸರ್ಚ್ ಮಾಡಿದರೆ ಅದರ ಮೂಲಕನೂ ನೀವು ತಿಳಿಬೋದು. ನೀನು ಈಗಾಗಲೇ ವಿಡಿಯೋದಲ್ಲಿ ಮಧ್ಯದಲ್ಲಿ ಹೇಳಿದಾಗೆ ನೋಟಿಫಿಕೇಷನ್ನ ದಯವಿಟ್ಟು ಗಮನವಿಟ್ಟು ಓದಿ. AP ಪೋಸ್ಟ್ ವೆಬ್ಸೈಟಲ್ಲಿ ನೋಟಿಫಿಕೇಷನ್ ಇದೆ, ನೋಟಿಫಿಕೇಷನ್ನ ಸರಿಯಾಗಿ ಓದಿ ನಿಮ್ಮ ಲೈಕಿಂಗ್ಸ್ಗೆ ಇಷ್ಟ ಆದರೆ ನೀವು ಅಪ್ಲೈ ಮಾಡಿ. ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆದರೆ ನೀವು ಜಾಯಿನ್ ಆಗಲಿಕ್ಕೆ ತಯಾರಿದ್ದರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲದಿದ್ದರೆ ಬೇರೆ ಮೆರಿಟೋರಿಯಸ್ ಕ್ಯಾಂಡಿಡೇಟ್ಗಳಿಗೆ ಆ ಅವಕಾಶ ಸಿಗಲಿ. ಅಂಚೆ ಇಲಾಖೆ ಸುಮಾರು 4 ಲಕ್ಷಕ್ಕಿಂತಲೂ ಹೆಚ್ಚು ಉದ್ಯೋಗಗಳನ್ನು ಹೊಂದಿರುವ ಒಂದು ಬಹಳ ದೇಶದ ಒಂದು ದೊಡ್ಡ ಸಂಸ್ಥೆಯಾಗಿದೆ. ಇದರಲ್ಲಿ ಉದ್ಯೋಗ ಮಾಡೋದು ನಿಜಕ್ಕೂ ಒಂದು ಗೌರವಾನ್ವಿತ ಕೆಲಸ. ಬಟ್ ನಿಮ್ಮ ಲೈಕಿಂಗಿಗೆ ಇಷ್ಟ ಇದ್ದರೆ ಮಾತ್ರ ನೀವು ಅದನ್ನು ನೋಡಿ ಅಪ್ಲೈ ಮಾಡಿ, ಇಲ್ಲದಿದ್ದರೆ ಬೇರೆ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಿಗೆ ಅವಕಾಶ ಕೊಡಿ ಅಂತ ಮತ್ತೊಮ್ಮೆ ಇಲಾಖೆ ವತಿಯಿಂದ ನಿಮ್ಮನ್ನೆಲ್ಲ ಕೋರ್ತಾ, ಇನ್ನು ಈ ವಿಡಿಯೋವನ್ನು ನಾವು ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡಲಿಕ್ಕಿದ್ದೇವೆ. ಇದರ ಕಮೆಂಟ್ ಸೆಕ್ಷನಲ್ಲಿ ಇನ್ನೂ ನಿಮಗೆ ಯಾವ್ದಾದ್ರು ಡೌಟ್ ಇದ್ದರೆ ದಯವಿಟ್ಟು ನೀವು ಬರಿಬೋದು, ಅಥವಾ ನೋಟಿಫಿಕೇಷನಲ್ಲಿ ಕೊಟ್ಟ ಎಂಕ್ವೈರಿ ಹೆಲ್ಪ್ಲೈನ್ಗಳಿಗೂ ಕೂಡ ನೀವು ಸಂಪರ್ಕಿಸ್ಬೋದು ಇನ್ನೂ ನಿಮಗೇನಾದ್ರು ಸಂದೇಹಗಳಿದ್ದಲ್ಲಿ.